अधमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರೇ ನಮಸ್ಕಾರ. ಇವತ್ತು ಜುಲೈ ತಿಂಗಳ 5ನೇ ತಾರೀಕು 2026 ಭಾನುವಾರ. 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್. ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲ. ಎಲ್ಲರೂ ಕೇಳ್ತಾ ಇರ್ತಾರೆ ಎಲ್ಲಿ ನಿಮ್ಮ ಧ್ವನಿ ಕೇಳಿಲ್ವಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನಾನು ಮಾಡಿದ ಸಂದರ್ಶನಗಳನ್ನ ಕೆಲವು ಬರ್ತಾ ಇರುತ್ತೆ. ಆದರೂ ನೇರ ಪ್ರಸಾರ ಮಾಡುವಾಗ ನನ್ನ ಧ್ವನಿ ಕೇಳಿಲ್ಲ ಅಂತ ಅಂದ್ಬಿಟ್ಟು ಕೆಲವು ಶ್ರೋತೃಗಳು ಕೇಳಿದ್ರು. ಅದರಿಂದ ನಾನು ಬಂದು ಇವತ್ತು ನನ್ನ ಧ್ವನಿನೂ ಜೋಡಿಸೋಣ ನಿಮ್ಮ ಜೊತೆ ಅಂತ ಅನ್ಕೊಂಡೆ. ಯಾವಾಗಲೂ ಚೆನ್ನಾಗಿರುತ್ತೆ ಸರ್ ನೀವು ಬಂದಾಗ. ಆಮೇಲೆ ಕಳೆದ ವಾರದ ಕಾರ್ಯಕ್ರಮ ಬಹಳ ಪ್ರತಿಕ್ರಿಯೆಗಳು ಬಂತು. ಸೊ ಫೀಡ್ಬ್ಯಾಕ್ ಹ್ಯಾಸ್ ಬೀನ್ ಪಾಸಿಟಿವ್. ಸೊ ಅದಕ್ಕೆ ಬಹಳನೇ ಧನ್ಯವಾದಗಳು ಕೂಡ. ಹೌದು, ತುಂಬಾನೇ ಚೆನ್ನಾಗಿ ಬಂತು. ನಾನು ಕೇಳಿದೆ, ನನಗೆ ಆಶ್ಚರ್ಯ ಏನಿಲ್ಲ ಅದು ಪ್ರತಿಕ್ರಿಯೆ ಬಂದಿರೋದು. ಯಾಕೆಂತಂದ್ರೆ ಬಹಳನೇ ಚೆನ್ನಾಗಿ ಮಾತಾಡಿದ್ರು ಸಹ ಅವರು. ಅಂಡ್ ಟಾಪಿಕಲ್ ಕೂಡ. ಹೌದು, ಬಹಳ ಜನ ಯೋಚನೆ ಮಾಡ್ತಾ ಇರ್ತಾರೆ ಅವ್ರದ್ದು. ಈಗೆಲ್ಲ ಬದಲಾವಣೆಗಳಾಗಿವೆ ಟ್ಯಾಕ್ಸ್ ಅಲ್ಲಿ, ಇದರಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಅದೆಲ್ಲ ಏನು, ಅದು ನಮಗೇನಾಗುತ್ತೆ ಅನ್ನೋದು ಬಹಳನೇ ಮುಖ್ಯವಾದಂಥ ಸಮಾಚಾರ ನಮಗೆ. ಇವತ್ತಿನ ಕಾರ್ಯಕ್ರಮನೂ ಅಷ್ಟೇ ಒಂದು ವಿಶೇಷ ಸಂದರ್ಶನ. 3 ಭಾಗವಾಗಿ ನಾವು ತರ್ತಾ ಇದ್ದೀವಿ. ಕೈಲಾಸ ಮಾನಸ ಸರೋವರ ಅಂತ ನಾವು ಅಂದ್ಕೊಂಡಾಗ ಡಿವೈನ್ ಜಾಗ ನಮಗೆ. ನಮ್ಮ ಸಿಡ್ನಿ ಸಮುದಾಯದ ಶ್ರೀ ಪರಾಶರ ರಿಷಿಕೇಶ್ ಭಟ್ರು ಹೋಗಿ ಬಂದರು. ಅವ್ರ ಜೊತೆ ಒಂದು ವಿಶೇಷ ಸಂದರ್ಶನ ಮಾಡಿದ್ದೀವಿ. ಈಗ ಭಾಗ 1 ಕೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾನಾ ಭವತು ಸಾನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಪರಾಶರ ರಿಷಿಕೇಶ್ ಭಟ್ರಿಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೆ 60ನೇ ಹುಟ್ಟದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಡ್ನಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಿಮ್ದು 60ನೇ ಹುಟ್ಟದ ಹಬ್ಬ ಆಯ್ತು. ಸಿಡ್ನಿಲಿರೋ ಎಲ್ಲರೂ ಬಂದಿದ್ರು ಅನ್ಸುತ್ತೆ. ಅದಕ್ಕೆ ಎಲ್ಲ ಅಭಿಮಾನ, ಏನೋ ದೇವ್ರ ದಯ, ಇದು ಅಭಿಮಾನ. ನೀವು ಈಗ ತಾನೆ ತೀರ್ಥಯಾತ್ರೆ ಮುಗಿಸ್ ಬಂದ್ರಿ. ನೀವು ಋಷಿಕೇಶ, ಅಮೃತ್ಸರ್, ಕಾಶ್ಮೀರ, ಪೆಹಲ್ಗಾಮು, ಹರಿದ್ವಾರು, ಆಮೇಲೆ ಅಲ್ಲಿಂದ ಲಡಾಖ್, ಹೈದರಾಬಾದ್, ತಿರುಪತಿ, ಶ್ರೀರಂಗಂ, ಮೇಲ್ಕೋಟೆ, ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು, ಅಲ್ಲಿಂದ ನಿಮ್ ಹಳ್ಳಿಗೆ ಹೋದ್ರಿ. ಅಲ್ಲಿ ನಿಮ್ದು ದೇವಸ್ಥಾನದ ಸೇವೆ ಮಾಡಿ ಬಂದ್ರಿ. ಆಮೇಲೆ ತಿರ್ಗಾ ಶ್ರೀರಂಗಪಟ್ಟಣ, ಅಲ್ಲಿಂದ ಹೈದರಾಬಾದ್, ಅಲ್ಲಿಂದ ಕಠ್ಮಂಡು, ಅಲ್ಲಿಂದ ಮಾನಸ ಸರೋವರ, ಆಮೇಲೆ ಕೊನೆಯಲ್ಲಿ ನೀವು ಕೈಲಾಸ ಯಾತ್ರೆ ಮುಗಿಸ್ಕೊಂಡ್ ಬಂದ್ರಿ. ಈಗ ನಮ್ಮ ಭಾರತದ ಸಮುದಾಯದಲ್ಲಿ, ಭಾರತದಲ್ಲಿರ್ಬೋದು, ಆಸ್ಟ್ರೇಲಿಯಾ, ಅಮೆರಿಕ, ಎಲ್ಲಾ ಕಡೆ ಮಾನಸ ಸರೋವರ ಮತ್ತೆ ಕೈಲಾಸ ಯಾತ್ರೆ ಅಂದ್ರೆ ಒಂದು ಬಹಳನೇ ಒಂದು ಕುತೂಹಲ. ಅದೊಂದೇ ಅಲ್ಲ, ನಮ್ಗೆ ಭಕ್ತಿ ಅಂದ್ರೆ ನಾವು ಯಾವಾಗ್ಲೂ ಏನು ಗೊತ್ತು ಅಂದ್ರೆ ಈಶ್ವರ ಇರೋದು ಕೈಲಾಸದಲ್ಲಿ ಅಂತ. ನೀವು ಪುರೋಹಿತರು, ಆಚಾರ್ಯರು, ಈ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಬಂದಿದ್ದೀರಾ. ನಿಮ್ಮ ಮಾತುಗಳಲ್ಲಿ ದೈವತೆ ಇರುತ್ತೆ. ಅಂದ್ರೆ ನೀವು ಹೇಳೋ ರೀತಿ ನಮಗೆ ಸತ್ಯವಾಗಿ ಹಾಗೂ ಶುದ್ಧವಾಗಿ ಮತ್ತು ಭಕ್ತಿಪೂರ್ವಕವಾಗಿ ನಮಗೆ ತಲುಪುತ್ತದು. ಅದೊಂದೇ ಅಲ್ಲ, ನಮ್ಮ ಕೇಳುಗರು ಮನಸ್ಸು ಮತ್ತೆ ಹೃದಯಕ್ಕೆ ಸ್ಪರ್ಶಿಸುತ್ತೆ ಅಂತ ನನಗೆ ಅನಿಸಿಕೆ. ಥ್ಯಾಂಕ್ ಯು. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು 1986ರಲ್ಲಿ ಸಿಡ್ನಿಗೆ ಬರ್ತೀರಾ. ಈಗ ಒಂದು 40 ವರ್ಷದಿಂದ ಇಲ್ಲಿ ಆಸ್ಟ್ರೇಲಿಯಾದ ಇಲ್ಲ ಸಿಡ್ನಿಲಿ ಭಾರತದ ಸಮುದಾಯ, ಯಾವುದೇ ಸಮುದಾಯ ಇರ್ಬೋದು, ನೀವಂದ್ರೆ ಗೊತ್ತು. ನಿಮಗೆ ವೇದಾಭ್ಯಾಸ ನೀವು ಎಲ್ಲಿಂದ ಶುರು ಮಾಡಿದ್ರಿ? ಎಷ್ಟು ವರ್ಷಕ್ಕೆ ಶುರು ಮಾಡಿದ್ರಿ? ನಾನು
ನಮ್ಮದು ಪೂರ್ವಿಕ ಅಂದ್ರೆ ನಮ್ಮ ತಂದೆ ಕಡೆ ಕರ್ನಾಟಕದಲ್ಲಿ ಒಂದು ಚಿಕ್ಕ ಹಳ್ಳಿ, ನಮ್ಮ ತಾಯಿ ಕಡೆ ಹೈದರಾಬಾದ್ ಹತ್ರ ಒಂದು ಚಿಕ್ಕ ಹಳ್ಳಿ. ನಮ್ಮ ಪೂರ್ವ ಜನರೇಷನ್ ತಮಿಳ್ನಾಡಿಂದ ಬಂದಾರೆ. 3 ಸ್ಟೇಟ್ ಕನೆಕ್ಷನ್ ಆಗಿದೆ. ನಮ್ಮ ಮೂಲ ಶ್ರೀರಂಗಂ, ದೆನ್ ಪಾಟ ಫ್ಯಾಮಿಲಿ ಇನ್ ಕರ್ನಾಟಕ 4 ಜನರೇಷನ್ಸ್, ಆಮೇಲೆ ಆಂಧ್ರ, ಈಗ ತೆಲಂಗಾಣ. ಇದು 3 ನಮಗೆ ಏನಂದ್ರೆ ಈ 3 ಸ್ಟೇಟ್ ಇಂದ ಪೀಪಲ್ ಕಂಟಿನ್ಯೂ ಕನೆಕ್ಷನ್ ಇದೆ. ಅದಕ್ಕೆ ನನಗೆ ಏನಂದ್ರೆ ನನಗೆ ಯಾವಾಗ್ಲೂ ಭಾಷೆ ಅಂದ್ರೆ ಒಂದು ಭಾಷೆ ಅಲ್ಲ, ಎಲ್ಲಾ ಭಾಷೆ ಅಭಿಮಾನ. ಬಟ್ ಇನ್ ಹ್ಯಾವ್ ಅ ಕನೆಕ್ಷನ್ ವಿತ್ ಆಲ್ 3 ಸ್ಟೇಟ್ಸ್. ನೀವು ವೇದಾಭ್ಯಾಸ ಯಾವಾಗ ಶುರು ಮಾಡಿದ್ರಿ? ಎಷ್ಟನೇ ವಯಸ್ಸು? ನಾನು ವೇದಾಭ್ಯಾಸ ಶುರು ಮಾಡಿದ್ದು ನನಗೆ 11 ವರ್ಷ ವಯಸ್ಸು. ನಮ್ಮ ತಾತ ಶ್ರೀ ರಾಮಾನುಜಾಚಾರ್ಯ ಅವರು ದೊಡ್ಡ ಸಂಸ್ಕೃತ ವಿದ್ವಾನ್. ಅವರು ವೇದ ಸಂಸ್ಕೃತ. ನಮ್ಮ ಹಳ್ಳಿನಲ್ಲೇ ಒಂದು ಶ್ರೀರಾಮಾನುಜ ಸಂಸ್ಕೃತ ವೇದ ಪಾಠಶಾಲಾ ಅಂತ ಇದ್ದಿದ್ದು. ಅಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇಯರ್ 1 ಇಂದ ಅಲ್ಲೇ ನಾನು ಓದಿದ್ದು ಸಂಸ್ಕೃತ. ಆಮೇಲೆ 11 ವರ್ಷ ವಯಸ್ಸು ಉಪನಯನ ಆದ್ಮೇಲೆ ನನಗೆ ವೇದ ಮಂತ್ರ ಪಾಠ ಅವ್ರ ಹತ್ರ ಅಧ್ಯಯನ ಮಾಡಿದ್ದು. ಆಮೇಲೆ ತಿರುಪತಿಗೆ 79 ಅಲ್ಲಿ ಹೋಗಿದ್ದು. 1979 ಹೋಗಿ 85 ತನಕ ತಿರುಪತಿನಲ್ಲಿ ಇದ್ದಿದ್ದು. ಅಲ್ಲಿ ನಮ್ಮ ಗುರುಗಳು ವರದರಾಮಾನುಜಾಚಾರ್ಯ ಸ್ವಾಮಿ, ಈಗಿಲ್ಲ ಅವರು ದೊಡ್ಡ ಮಹಾ ಆಗಮ ವಿದ್ವಾನ್. ಅವ್ರ ಹತ್ರ ನಾವು ವಿದ್ಯಾಭ್ಯಾಸ ಮಾಡಿದ್ದು. ಚಿಕ್ಕ ವಯಸ್ಸು ನನಗೆ ಏನಂದ್ರೆ ನನಗೆ ಸ್ವಲ್ಪ 11-13 ವರ್ಷ ಆದ್ಮೇಲೆ ತಿರುಪತಿ ಹೋಗಿದ್ದು. ಅಲ್ಲಿಂದ ಡೈರೆಕ್ಟ್ ಆಗಿ ಆಸ್ಟ್ರೇಲಿಯಾಗೆ ಬಂದಿದ್ದಾರೆ. ನೀವು ಹೇಳಿದ್ದು ಶ್ರೀ ವೆಂಕಟೇಶ್ವರ ವೇದ ಮತ್ತೆ ಆಗಮ ಪಾಠಶಾಲೆ ಅಂತ ತಿರುಪತಿಯಲ್ಲಿ ಮಾಡಿದ್ದು. ಅಲ್ಲಿಂದ 1985ರಲ್ಲಿ ನಿಮ್ದು ಗ್ರಾಜುಯೇಷನ್ ಆಗತ್ತೆ, ವೇದಾಭ್ಯಾಸ ಗ್ರಾಜುಯೇಷನ್ ಆಗತ್ತೆ. ಅಲ್ಲಿಂದ ನೀವು ಸಿಡ್ನಿಗೆ ಬರ್ತೀರಾ. ಸಿಡ್ನಿ ಹೇಗಿತ್ತು ಅವಾಗ 1986ರಲ್ಲಿ? ನೋಡಿ, ಬೇಸಿಕ್ಲಿ ನನಗೆ ಲೋಕಜ್ಞಾನ ಇಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿನಿಂದ ತಿರುಪತಿಯಿಂದ ಡೈರೆಕ್ಟ್ ಆಸ್ಟ್ರೇಲಿಯಾ ಏರೋಪ್ಲೇನ್ ಹತ್ತಿದ್ದು. ಬಟ್ ನನಗೆ ಒಂದೇನಂದ್ರೆ ಯಾವಾಗಲೂ ಬಿಕಾಸ್ ಐ ಗ್ರೋನ್ ಅಪ್ ಮೈ ಓನ್, ಬಟ್ ಐ ಹ್ಯಾವ್ ದಟ್ ಕರೇಜ್ ಅಂಡ್ ಕ್ಯೂರಿಯಾಸಿಟಿ ಅಂಡ್ ಆಮೇಲೆ ಒಂದು ಏನ್ ಹೇಳ್ತಾರೆ ಇನ್ನರ್ ಸ್ಟ್ರೆಂತ್. ಐ ನೆವರ್ ಫಿಯರ್ಡ್ ಅಬೌಟ್ ಎನಿಥಿಂಗ್. ಫಾರ್ಚುನೇಟ್ಲಿ ಇಟ್ ಈಸ್ ಅ ಕೋಇನ್ಸಿಡೆಂಟ್. ಫಸ್ಟ್ ನಾನು ನೋಡಿದ್ದು ಡಾಕ್ಟರ್ ಹಿರಿಯಣ್ಣ, ಶ್ಯಾಮಲ. ಅವರು ನನ್ನ ಫಸ್ಟ್ ಕಾರ್ನಲ್ಲಿ ಅವ್ರು ಬನ್ನಿ ಅಂತ ಹೋಗಿ ಡಾಕ್ಟರ್ ಅನಂತರಾವ್ ಇದರಲ್ಲಿ ಉಲ್ಲಂಘ ಅವ್ರ ಮನೆ ಅವರು ವಿಸಿಟ್ ಮಾಡಿದ್ರು. ಆವಾಗ ನನ್ನ ಕರ್ಕೊಂಡು ಹೋದ್ರು. ಆತರ ನನಗೆ ಕನ್ನಡ ಸಮೂಹದಲ್ಲಿ ಈಗಿರೋ ಸೀನಿಯರ್ಸ್ ಎಲ್ಲ ನನಗೆ ಆವಾಗ ಎಲ್ಲ ತುಂಬಾ ಅಭಿಮಾನ ಪ್ರೇಮ ತೋರಿಸಿದ್ರು. ದೇ ಆಲ್ವೇಸ್ ಟ್ರೀಟೆಡ್ ಮೀ ಲೈಕ್ ದೇ ಓನ್ son because my age that time I was not even 21. ಸಮೂಹದಿಂದ ನನಗೆ ಯಾವಾಗಲೂ ಸಪೋರ್ಟ್ ಬಂದಿದ್ದು, ಅಭಿಮಾನ ಪ್ರೇಮ ಇದ್ದಿದ್ದು. ಪೀಪಲ್ ಕರೆಕ್ಟೆಡ್ ಮೀ, ಪೀಪಲ್ taught me many things. I'm always interested in learning and even today I will never say I know it. I want to learn it because that makes me more connected to the communities. Correct. I have no fear of saying I don't know. I will say if I don't know, I say I don't know. ಆ ಥರ ನನಗೆ ಇಲ್ಲಿ ಇವಾಗ ಸಿಡ್ನಿನಲ್ಲಿ ಸೀನಿಯರ್ಸ್, ಮೋಸ್ಟ್ ಆಫ್ ದ ಸೌತ್ ಇಂಡಿಯನ್ ಸೀನಿಯರ್ಸ್ ಎಲ್ಲರೂ ನನ್ನ ಮೇಲೆ ತುಂಬಾ ಅಭಿಮಾನ ಇದ್ದಿದ್ರು. ದಟ್ ಫ್ರಮ್ ದ ತಮಿಳ್ ಕಮ್ಯುನಿಟಿ, ಫ್ರಮ್ ತೆಲುಗು ಕಮ್ಯುನಿಟಿ, ಫ್ರಮ್ ಕನ್ನಡ ಕಮ್ಯುನಿಟಿ, ಇನ್ಕ್ಲೂಡಿಂಗ್ ಹಿಂದೂ ಕಮ್ಯುನಿಟಿ. ಶ್ರೀಲಂಕನ್ಸ್ ಕೂಡ ನಿಮಗೆ ತುಂಬಾ ಅಭಿಮಾನ ಇದೆ. ತುಂಬಾ ಡಾಕ್ಟರ್ ಬಾಲಾ ಇದ್ದಿದ್ರು, ಈಗ ಈಸ್ 95. ಆತರ ಅವರು ತುಂಬಾ ಅಭಿಮಾನ. ನನಗೆ ಆಲ್ಮೋಸ್ಟ್ ಎಲ್ಲಾ ಶ್ರೀಲಂಕನ್ ಅವರು ಗೊತ್ತು. ಬಿಫೋರ್ ದೇ 90s ಅರೈವ್ಡ್ ಪೀಪಲ್, ಈವನ್ ಅಪ್ ಟು 95 ಅರೈವ್ಡ್ ಪೀಪಲ್ ಎಲ್ಲರೂ ಗೊತ್ತು. ಆಮೇಲೆ ಈಗ ಕಮ್ಯುನಿಟಿ ಜಾಸ್ತಿ ಆಗಿದೆ. ಆಮೇಲೆ ಹೆಲೆನ್ಸ್ಬರ್ಗ್ ದೇವಸ್ಥಾನದಿಂದ ನೀವು ಹೊರಗಡೆ ಬರ್ತೀರಾ, ನೀವು ಆಮೇಲೆ ಸಮುದಾಯಕ್ಕೆ ಒಂದು ಸೇವೆ ತರ ಶುರು ಮಾಡ್ತೀರಾ ಪುರೋಹಿತ್ಗೆ. ಹೌದೌದು. ಸೊ ಅದು ಯಾವ ವರ್ಷದಲ್ಲಿ? ಅದು 94 ಯಾಕಂದ್ರೆ ನನ್ಗೆ ಜ್ಞಾಪಕ ಇದೆ, ನಾವು ನಿಮ್ಮ ಮನೆಯಲ್ಲಿ ನೀವು ಸತ್ಯನಾರಾಯಣ ಪೂಜೆ ಮಾಡ್ತಿದ್ರಿ, ನಾವು ಪ್ರತಿ ಹುಣ್ಣಿಮೆ ಬರ್ತಿದ್ವಿ. ಅದು ನಾವು 94 ನಲ್ಲೇ ಶುರು ಮಾಡಿದ್ದು. 94 ಮೇ ನಲ್ಲಿ ಸತ್ಯನಾರಾಯಣ ಪೂಜೆ ಶುರು ಮಾಡಿ ಐ ಥಿಂಕ್ 2022 ತನಕ ಮಾಡಿ. 22 ಕರೆಕ್ಟ್. ಕೋವಿಡ್ ಆದ್ಮೇಲೂ ನೀವು ಮಾಡಿದ್ರಿ, ಆನ್ಲೈನ್ ಮಾಡಿ 22 ತನಕ ಮಾಡಿದ್ದು. ಅದು ಎಲ್ಲ ದೇವ್ರ ದಯ.
ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಸಪೋರ್ಟೆಡ್ ಮೀ. ಅದು ನನಗೆ ಫೌಂಡೇಶನ್ ಆಯ್ತು. ಆ ಸತ್ಯನಾರಾಯಣ ಪೂಜೆ, ಅಲ್ಲಿ ಗಣಹೋಮ ನಾವು ಮಾಡ್ತಾ ಇದ್ದು, ಅದು ನನಗೆ ರಿಯಲಿ ಸಪೋರ್ಟೆಡ್ ಮೀ. ಕಮ್ಯುನಿಟಿ ಸಪೋರ್ಟೆಡ್. ಅದಕ್ಕೆ ಅದು ಹೆಂಗೆ ಶುರುವಾಗಿದ್ರೆ, ಕೆಲವರು ನನ್ನ ವೆಲ್ ವಿಷರ್ಸ್ ಎಲ್ಲ ಇದೆ, ದೊಡ್ಡವರೆಲ್ಲ ಭಟ್ರೆ ಏನ್ ನೀ ಭಯ ಬೇಡ, ನೀನ್ ಮಾಡಿ, ನಾವೆಲ್ಲ ಬರ್ತೀವಿ ಅಂತ. ಅದೇ ಸ್ಟಾರ್ಟೆಡ್. ಏನು ಇರ್ಲಿಲ್ಲ ಕೈನಲ್ಲಿ, ಒಂದು ದುಡ್ಡು ಇರ್ಲಿಲ್ಲ ನನಗೆ. ನೋ ಹೋಪ್, ನೋ ಪ್ಲಾನಿಂಗ್. ನಾನೇನು ಒಂದು ದುಡ್ಡು ಏನು, ನೋ ಪ್ಲಾನಿಂಗ್, ನಥಿಂಗ್. ಅದು ನನಗೆ ಒಂದು ದಾರಿ. ಅದಕ್ಕೆ ಕಮ್ಯುನಿಟಿಗೆ ನಾ ಯಾವಾಗಲೂ ಐ ಆಮ್ ಥ್ಯಾಂಕ್ಫುಲ್ ಟು ದಟ್ ಪೀಪಲ್ ಸಪೋರ್ಟ್. ಅದೇ ನಿಮ್ಮ 60ನೇ ಹುಟ್ಟುಹಬ್ಬಕ್ಕೂ ಅಷ್ಟೇ ಎಲ್ಲರೂ ಬಂದಿದ್ರು ಅನ್ಸುತ್ತೆ ಅಲ್ಲಿ, ಎಂಟೈರ್ ಕಮ್ಯುನಿಟಿ. ತುಂಬಾ ಸಂತೋಷ. ಏನಂದ್ರೆ ನೋಡಿ, ಆವಾಗ ನನಗೆ 20, ಈಗ 60, ಆವಾಗ 40 ಇರೋದು, ಈಗ 80. ಹೌದಾ? ಅಂಡ್ ಪೀಪಲ್ 90+, 25 ಜನ ಬಂದರು. ನೋಡಿ, ಅದೇ ಅದು ಅಭಿಮಾನ. ಥ್ಯಾಂಕ್ಫುಲ್ ಟು ದೆಮ್. ಐ ಆಲ್ವೇಸ್ ಇನ್ ಮೈ ಲೈಫ್ ಗ್ರಾಟಿಟ್ಯೂಡ್ ಗೋಸ್ ದೆಮ್. ಎಲ್ಲರೂ ಬಂದರು, ಎಲ್ಲರೂ ಎಂಜಾಯ್ ಮಾಡಿದ್ರು, ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ ದೊಡ್ಡವರು. ಯಂಗ್ಸ್ಟರ್ 4 generations ಆದೆ. 90s, 80s and 60s, 40s ಎಲ್ಲ ಇದ್ದಿದ್ರು. ಅದಕ್ಕೆ ಎಲ್ಲರೂ ಬಂದರು. ಈವನ್ ಯಂಗ್ಸ್ಟರ್ಸ್, ಐ ಹ್ಯಾವ್ ಸಮ್ ಯಂಗ್ people. They said, Mama, definitely come. They are very busy doctors and they came. ವಂಡರ್ಫುಲ್. ನಿಮ್ಮ ಮೇಲಿರೋ ಫಸ್ಟ್ಲಿ ದೊಡ್ಡವರ ಆಶೀರ್ವಾದ, ಆಮೇಲೆ ಎಲ್ಲರಿಗೂ ನಿಮ್ಮ ಮೇಲಿರೋ ಪ್ರೀತಿ, ಗೌರವ. ಅದಕ್ಕೆ ಈ ಲುಕ್ ದಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಆಮ್ ರಿಯಲಿ ಬ್ಲೆಸ್ಡ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಕಮ್ಯುನಿಟಿ ಅಂಡ್ ಬ್ಲೆಸ್ಸಿಂಗ್ಸ್ ಆಫ್ ದ ಗಾಡ್. ಸೊ ನೀವು ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇವಾಗ ಅವ್ರು ಕರೆಸ್ಕೊಂಡಿಲ್ಲ ಅಂದರೆ ಕೈಲಾಸ ಯಾತ್ರೆ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ನಿಮ್ಗದು ಪ್ಲಾನಿಂಗ್ ನಿಮ್ಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ನೋಡಿ, ಎಲ್ಲಿಯಾದರೂ ದೇವರ ಅನುಗ್ರಹ ಇದ್ದೇನೆ ಹೋಗ್ಬೋದು. ನಾವು ಅನ್ಕೊಂಡಿದ್ವಿ ತಿರುಪತಿ ಆದರೆ, ನೀವು ಶ್ರೀಶೈಲಂ ಆದರೆ, ಏನು ದೇವಸ್ಥಾನದ್ರು, ಏನು ಪುಣ್ಯತೀರ್ಥ ಆದರೂ ದೇವರ ಅನುಗ್ರಹ ಬೇಕು. ಬರೀ ದುಡ್ಡಿದ್ದರೆ, ಬರೀ ನಿಮಗೆ ಪ್ಲಾನ್ ಇದ್ದರೆ ಆಗಲ್ಲ. ಅವ್ರ ಅನುಗ್ರಹ ಬೇಕು. ಅಲ್ಲಿಂದ ಹೋಗುವಾಗಲೂ ಅದು ಒಂದು ಪುಣ್ಯ ಸ್ಥಳ. ಅಲ್ಲಿ ದೇವರು ಮಾತ್ರ, ದೇವಸ್ಥಾನ ಮಾತ್ರ ಇಲ್ಲ, ಅದು ಎಲ್ಲರೂ ಪುಣ್ಯತೀರ್ಥ. ಎಲ್ಲರೂ ಅದು ದೇವರೇ ಅಂತ ನೀವು ಹೇಳ್ಬೇಕು. ಅದು ರಾಕ್ ಟು ಸಾಯಿಲ್, ಟ್ರೀ, ಪ್ಲಾಂಟ್. ಅದಕ್ಕೆ ನಾವು ಹೇಳ್ತಾರೆ ಅಲ್ಲಿಂದ ಏನ್ ತರಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲಿ ಯಾರು ತಪಸ್ಸು ಮಾಡಿ ಕಲ್ಲಾಗಿದಾರೋ ಗೊತ್ತಿಲ್ಲ. ಕರೆಕ್ಟ್. ಅಲ್ಲಿ ಅದಕ್ಕೆ ನಾವೇನ್ ಮಾಡ್ಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲಿ ಹೋಗಿ ಕಚಡ ಹಾಕ್ಬಾರ್ದು. ಆಮೇಲೆ ಅಲ್ಲಿ ಡೋಂಟ್ ಗೋ ಟು ಆಸ್ ಅ ಸೈಟ್ ಸೀಯಿಂಗ್ ಇಟ್. ಸೊ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದು ಪ್ಲಾನಿಂಗು? ನೀವು ಯಾವಾಗ? ಕೈಲಾಸ ಯಾತ್ರೆ ನನಗೆ ಒಂದು 10 ವರ್ಷದಿಂದ ಇದ್ದಿದ್ದು. ಬಟ್ ಸ್ವಲ್ಪ ಕನ್ಫ್ಯೂಷನ್, ಹೋಗ್ಲಾ ಬೇಡ, ಬಿಕಾಸ್ ಸಕ್ಸಸ್ ರೇಟ್ ಇಸ್ ಓನ್ಲಿ 30% ಆಫ್ ದಟ್ ಗೋಯಿಂಗ್ ಪರಿಕ್ರಮ. 100 ಜನ ಹೋದ್ರೆ 30%. ಆಮೇಲೆ ನನಗೇನಂದ್ರೆ ಮಿಕ್ಕಿದ್ದೆಲ್ಲ ಫಸ್ಟ್ ಹೋಗ್ಬೇಕು. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ದಿವ್ಯ ದೇಶ ಇದೆ. ಅದಕ್ಕೆ ಜ್ಯೋತಿರ್ಲಿಂಗ ಇದೆ, ಮುಕ್ತಿನಾಥ್, ಬದ್ರಿನಾಥ್, ಇದೆಲ್ಲ ಇದೆ. ಬಟ್ ದೇವರ ದಯ ಕೊಟ್ಟಿದ್ದಾರೆ ನನಗೆ. ಈಗ 60 ವರ್ಷ ಸೆಲೆಬ್ರೇಷನ್. ನೆಕ್ಸ್ಟ್ ಸೆಕೆಂಡ್ ಡೇ ಹೋಗಿ ದರ್ಶನ ಮಾಡಿ ಬಂದಿದ್ದು. 2 ತಿಂಗಳು ನಾನು ಸಿಡ್ನಿ ಬಿಟ್ಟು ಹೋಗ್ಲಿಲ್ಲ. ಫಸ್ಟ್ ಟೈಮ್ ಮಿಕ್ಕಿ ಸಮಯದೆಲ್ಲ ಒಂದು 2 ವೀಕ್ಸ್, 4 ವೀಕ್ಸ್, 5 ವೀಕ್ಸ್ ಮಾಡಿದ್ದು. 8 ವೀಕ್ಸ್ ಮಾಡಲೇ ಇಲ್ಲ. ಆಮೇಲೆ ಹೇಳಿ, ನಿಮಗೆ ಸಾಗಾಕ್ ಹೋಗ್ತೀರಾ? ಸಾಗಾಯಿಂದ ಮಾನಸ ಸರೋವರ ಬಸ್ಸು ಒಳಗಡೆ ಎಂಟರ್. ಕೈಲಾಸ ಯಾತ್ರಾ ಇಸ್ ಟೋಟಲ್ ಡಿಫ್ರೆಂಟ್. ಕೈಲಾಸ ಹೆಂಗಿದೆ ಅಂದ್ರೆ ಅದು ಇನ್ನೊಂದು ಲೋಕ. ಅದು ಒಂದು, ಅದಕ್ಕೆ ನಾನು ಹೇಳಿದ್ದೆ ಅಂದ್ರೆ ಅದು ಮೌಂಟೇನ್ಸ್ ಇಲ್ಲ, ಅದು ಎಲ್ಲ ದೇವತಾ ಸ್ವರೂಪ. ಆಮೇಲೆ ಎಲ್ಲ ಋಷಿ ಸ್ವರೂಪ, ಪ್ರಮದಗಣ ಸ್ವರೂಪ. ಆಮೇಲೆ ಅದಕ್ಕೆ ಅದೆಲ್ಲ ಬೆಟ್ಟಗಾದ ಒಂದು ಅದು ಡಿಸೈನ್. ಆ ತರ ಮೌಂಟೇನ್ ರೇಂಜ್ ಬೇರೆ ಎಲ್ಲಿ ಇಲ್ಲ. ಹೌದು, ಇಟ್ ಈಸ್ ವೆರಿ ಯುನೀಕ್ ಅಲ್ಲ? ಇಲ್ಲ, ವೆರಿ ಯುನೀಕ್. ಬೇರೆ ಎಲ್ಲಿ ಆ ತರ ಮೌಂಟೇನ್ ರೇಂಜ್ ಇಲ್ಲ. ಏನಂದ್ರೆ ಮಧ್ಯದಲ್ಲಿ ಒಂದು, ಆಮೇಲೆ ಡಿಫ್ರೆಂಟ್ ರೇಂಜ್, ಡಿಫ್ರೆಂಟ್ ಸಾಯಿಲ್. ಅದು ಮಾತ್ರ ಬೇರೆ ಸಾಯಿಲ್, ಬೇರೆ ರಾಕ್. ನೋಡಿ, ಸಿಂಗಲ್ ರಾಕ್. ಇದೆಲ್ಲ ಹಂಗೆಲ್ಲ ನೋಡಿ, ಇಮಿಡಿಯೇಟ್ಲಿ ಗೋ ಡೌನ್. ಅದಕ್ಕೆ ಅದು ಬೇರೆ. ಅದು ಒಂದು ಪ್ರಾರ್ಥನಾ, ನಾಟ್ ಫಾರ್ ವಿಶಿಂಗ್ ಎನಿಥಿಂಗ್ ಎಲ್ಸ್. ನಾವು ಪುಣ್ಯ ಮಾಡ್ಬೇಕಂದ್ರೆ ಮನೆಯಲ್ಲಿ ಮಾಡ್ಬೇಕು. ಮನೆಯಲ್ಲಿ ನೀವು ನಿಮ್ಮ ದೇವ್ರ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಅಲ್ಲಿಲ್ಲ. ಅದು ಹುಲಿ ದರ್ಶನ. ನೀವು ಮಾನಸ ಸರೋವರ ಬರ್ತೀರಾ, ಅಲ್ಲಿ ಸೌತ್ ಫೇಸ್ ಕೈಲಾಸ ಕಾಣುತ್ತೆ. ಮಾನಸ ಸರೋವರ ಬಗ್ಗೆ ಹೇಳಿ.
ಅದು ಮಾನಸ ಸರೋವರ ನೋಡಿದ್ರೆ ನಿಮಗೆ ಒಂದು ಆನಂದ ಬರುತ್ತೆ. ನೀರು ನೋಡಿದ್ರೆ ನಿಮಗೆ ಆನಂದ ಬರುತ್ತೆ. ಅಲ್ಲಿ ಹೋಗಿದ ಮೇಲೆ ಆ ತರ ನೀರು, ಆ ಸೀನರಿ, ಆ ಸಿಚುವೇಶನ್ ವಿಲ್ ಬಿ ಲೈಕ್ ಮಿಸ್ಮರೈಸ್ಡ್ ವಿತ್ ದಟ್. ಅದು ಬ್ರಹ್ಮ ಸೃಷ್ಟಿ ಮಾನಸ ಸರೋವರ ಅಂತ ಹೇಳ್ತೀವಿ. ನಾವಲ್ಲಿ ಹೋಗಿ ಫಸ್ಟು ಕೈಕಾಲು ತೊಳ್ಕೊಂಡು ಪ್ರೋಕ್ಷಣೆ ಮಾಡಲಿಕ್ಕೆ ಸ್ನಾನಕ್ಕೆ ಬಿಡಲ್ಲ. ಸೇಫ್ಟಿ ರೀಸನ್ಸ್, ಹೆಲ್ತ್ ರೀಸನ್ಸ್. ಆಮೇಲೆ ತುಂಬಾ ಜನ ನಾವು ಅವರು ಸೆಕ್ಯೂರಿಟಿ ಹೇಳಿದ್ರೆ ಕೇಳಲ್ಲ, ಅದಕ್ಕೆ ರಿಸ್ಕ್ ಎಲ್ಲ ಇದೆ. ತುಂಬಾ ಜನಕ್ಕೆ ನೀರು ಕುಡಿದ್ರೆ ಏನೋ ಪ್ರಾಬ್ಲಮ್ ಬರುತ್ತೆ, ಹೆಲ್ತ್ ರಿಸ್ಕ್. ಅದಕ್ಕೆ ಅವರು ಈಗ ಬ್ಯಾನ್ ಮಾಡಿದ್ದಾರೆ. ಬಟ್ ನಾವು ಹೋಗಿ, ನಾನು ಅಲ್ಲಿ ಹೋಗಿ ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಸಂಧ್ಯಾವಂದನ ಮಾಡಿ ಅಡುಗೆ ಹಾಕೊಟ್ಟು ಶಿವ ನಮಸ್ಕಾರ ಮಾಡಿ ನೀರೆಲ್ಲ ಕುಡಿದೆಲ್ಲ ಮಾಡಿದೀವಿ. ಅದು ಸಾಕು ನಮಗೆ ಪ್ರೋಕ್ಷಣ. ಆಮೇಲೆ ನೆಕ್ಸ್ಟ್ ಡೇ ಸ್ನಾನ ಮಾಡಿದ್ವಿ ಬಿಸಿ ನೀರಿನಿಂದ, ಸೇಫ್ಟಿಗೆ ಮಾಡಲ್ಲ. ಅದು ಡಿವೈನ್. ಆಮೇಲೆ ಕೈಲಾಸಕ ಮುಖ, ಪಂಚಮುಖ ಅಂತ ಹೇಳಿ ಶಿವನಿಗೆ ಏನಂದ್ರೆ ಸಜ್ಜೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ಹೇಳ್ತಾರೆ. ಆದ್ರೆ ಒಂದೊಂದು ಕಡೆ ಒಂದೊಂದು ಮುಖ ರೂಪ ಇದೆ. ಅಘೋರ, ತತ್ಪುರುಷ, ಈಶಾನ ಇದಂತ ಇದೆ. ಅದೇ ತರ ಸೌತ್ ಫೇಸ್ ಅಘೋರ, ಈಶಾನ, ತತ್ಪುರುಷ ಅವರು ಇದರಲ್ಲಿದೆ. ಅದೇ ತರ ಅಲ್ಲಿ ಡಿಫ್ರೆಂಟ್ ಶೇಡ್ಸ್ ಆಫ್ ದ ಮೌಂಟೇನ್ಸ್ ಇದೆ. ಆಮೇಲೆ ಮೇಲೆ ಅದು ಈಶಾನ ಅಂತ ಹೇಳ್ತೀವಿ, ಮೇಲೆ 5 ಮುಖ, ಪಂಚಮುಖ ಅವ್ರಿಗೆ. ಬಟ್ ಆ ಮುಖ ನಮಗೆ ಡಿಫ್ರೆಂಟ್ ಶೇಡ್ ನಲ್ಲಿ ಕಾಣಿಸ್ತದೆ. ಅದು ದರ್ಶನ ಮಾಡಬೇಕು, ದರ್ಶನ ಮಾಡಿ ನಮಸ್ಕಾರ. ಅದು ಎಕ್ಸ್ಪೀರಿಯನ್ಸ್. ನಾವು ಹಿಂಗಂತ ನಾವು ಹೇಳಕ್ಕಾಗಲ್ಲ. ಫೋಟೋ ಕಾಂಟ್ ಟೆಲ್, ವರ್ಡ್ಸ್ ಕಾಂಟ್ ಟೆಲ್. ಅದು ನೀವು ಎಕ್ಸ್ಪೀರಿಯನ್ಸ್. ಬಟ್ ನೀವಲ್ಲಿ ಹೋಗುವಾಗ ನಿಮಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂದ್ರೆ ಅದು ಭಗವಾನ್ ಅಂತ ನೀವು ಹೋಗಿದ್ರೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಂದು ಮೌಂಟೇನ್ ಹೋಗಿದ್ರೆ ಅದು ಒಂದು ಸೀನರಿ, ಆ ತರ ಹೋಗ್ಬಾರದು ಅಲ್ಲಿ. ಅದು ದರ್ಶನ ಹೋಗ್ಬೇಕು. ಅದು ಪರಮಾತ್ಮ ಅಂತ ನೀವು ನೋಡಿದ್ರೆ ಅವರು ಈ ವಿಲ್ ಗಿವ್ ಯು. ಅದು ಒಬ್ಬೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಮಾನಸ ಸರೋವರ ಪಕ್ಕನೆ ರಾಕ್ಷಸದಲ್ಲಿದೆ, ನೀವು ಅದ್ರ ಬಗ್ಗೆ ಹೇಳ್ತಿದ್ರೆ. ಅದು ಮಾನಸ ಸರೋವರ ಇಲ್ಲಿದೆ, ರಾಕ್ಷಸತಲ ಇದೆ. ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇದೆ, ವಾಯ್ಸ್ ಸಾಲ್ಟಿ ಅಂತ. ಅಲ್ಲಿ ಪುರಾಣ ಒಂದಿದೆ. ಬಟ್ ಪ್ರಾಕ್ಟಿಕಲ್ ಆಗಿ ನಾನು ರಿಸರ್ಚ್ ಮಾಡಿ ನೋಡಿ ತಿಳಿದುಕೊಂಡು ಏನಂದ್ರೆ, ಒಂದು ಕಾಲದಲ್ಲಿ ಸಮುದ್ರ ಅಲ್ಲಿ ತನಕ ಇದ್ದಿದ್ದು, ಆಮೇಲೆ ಅದು ಡ್ರೈ ಆಗಿದ್ದು. ಆವಾಗ ಇದು ಈ ತಳದಲ್ಲಿ ಔಟ್ಲೆಟ್ ಇಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ತರ ಅಲ್ಲೇ ಸ್ಟ್ಯಾಗರಿಂಗ್ ಆಗಿ ಒಂದು hundreds of thousands of years it becomes salted. ಬಟ್ ರಾಕ್ಷಸ ತಲ ಹೇಳ್ತಾರೆ, ಬೇಕಾದ್ರೆ ರಾವಣಾಸುರ ಅಲ್ಲಿ ಬಂದು ಅಸುರ ಅಂದ್ರೆ ಈವಿಲ್ ನೋಡಿ. ಅದಕ್ಕೆ ಅದು ಅಸುರ ನೀರ್ ಕುಡಿಯಕ್ಕಾಗಲ್ಲ. ಅಸುರ ಕ್ರಿಯಾ ನಾವು ಏನ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಅವ್ರು ತಪಸ್ಸು ಮಾಡಿಲ್ಲ, ಸ್ನಾನ ಮಾಡಿದ್ರಲ್ಲ, ಅದಕ್ಕೆ ಅದು ವೇಸ್ಟ್ ಆಗಿದೆ. ಪುರಾಣ ಎರಡೂ ಇರ್ಬೋದು. ಪುರಾಣ ನಾವು ವಿ ಕಾಂಟ್ ಜಸ್ಟ್ ಸೇ ನೋ, ವಿ ಕಾಂಟ್ ಸೇ ಸೈಂಟಿಫಿಕ್. ಬೋತ್ ಆರ್ ಹ್ಯಾವ್ ಟು ಪುಟ್ ಟುಗೆದರ್. ಇಟ್ ಮೇ ಬಿ ಬೋತ್ ರೀಸನ್ಸ್ ಇಟ್ ಬಿಕಮ್ ಸಾಲ್ಟೆಡ್. ಅಲ್ಲಿ ಊಟದ್ದು ಹೆಂಗಿತ್ತು ನಿಮಗೆ? ಯಾಕಂದ್ರೆ ನನಗೆ ಗೊತ್ತು, ನೀವು ಪುರೋಹಿತ್ಗೆ ಸ್ಟಾರ್ಟ್ ಮಾಡೋದಾದ್ಮೇಲೆ ಬೆಳಗ್ಗೆ ನೀವು 4 ಗಂಟೆಗೆ ಹೋದ್ರೇನು ನಿಮ್ದು ಎಲ್ಲ ಮುಗಿಯೋದು 3, 4, 5 ಗಂಟೆ ಆದ್ರೇನು ನೀವು ಯಾರ ಮನೇಲಿ ಏನೂ ತಿನ್ನಲ್ಲ. ಮನೆಗೆ ಹೋಗಿ ನೀವು ತಿರ್ಗಾ ಪ್ರಸಾದ ತಗೊಳ್ಳೋದು. ನೋಡಿ, ಯಾತ್ರೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಿಮಗೆ ಇದೆಲ್ಲ ನೀವು ಸ್ವಲ್ಪ ಬಿಡಬೇಕು. ನೀವು ಯಾತ್ರೆ ಮಾಡುವಾಗ ಯಾರು ಕೊಡ್ತಾರೆ, ಏನು ಊಟ ಅಂತ ನೀವು ಅಲ್ಲಿ ಯಾರು ಜಾತಿ ಊಟ ಇದೆ ನೋಡಬಾರದು, ಮಹಾಪಾಪ. ಅಲ್ಲಿ ಎಲ್ರೂ ಒಂದೇ, ಅದೇ ನೀವು ಹೋಗ್ಬೇಕು. ಆ ತರವಾಗಿ ನಮಗೆ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ಬಟ್ ಅದ್ರಲ್ಲಿ ನೀವು ಏನ್ ಮಾಡ್ತೀರಿ ಅಂದ್ರೆ, ಅವನು ಏನು ಲಿಮಿಟೆಡ್ ಊಟ ಮಾಡ್ತಾನೆ, ನಮಗೆ ಏನು ಸ್ವಲ್ಪ ಓಕೆ ಅಂದ್ರೆ ಸ್ವಲ್ಪ ತಗೊಬಹುದು. ಡಿಫಿಕಲ್ಟ್, ಬಟ್ ನಾವು ಹೋಗುವಾಗಲೇ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು. ಊಟ ಕಂಫರ್ಟ್ಗೆ ಹೋಗಿದ್ರೆ ನೀವು ಯಾತ್ರೆ ಹೋಗಬಾರ್ದು. ಈ ತರ ಮೇನೇಜ್ ಮಾಡಿದ್ದು. ಚಳಿ ಎಷ್ಟಿತ್ತು ಮಾನಸ ಸರೋವರದಲ್ಲಿ? ತುಂಬಾ ಚಳಿ ಇತ್ತ? ಫ್ರೀಸಿಂಗ್. ಬಟ್ ಚಳಿಗಿಂತ ಆಕ್ಸಿಜನ್ ಹೈಟ್. ಚಳಿ ನಾವು ಇದು ಮಾಡಬಹುದು, ಬಟ್ ಆಕ್ಸಿಜನ್ಗೆ ಕೆಲವರಿಗೆ, ನನಗೆ ಪ್ರಾಬ್ಲಮ್ ಇಲ್ಲ, ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ. ಅದು ಜಾಗೃತಿಯಾಗಿರ್ಬೇಕು. ಚಳಿನು ಬೆಳಗ್ಗೆ ಅಂದ್ರೆ ಸೂರ್ಯ ಬಂದ್ರೆ ತುಂಬಾ ಸ್ಟ್ರಾಂಗ್, ತೀಕ್ಷ್ಣ. ಆಮೇಲೆ ಸಾಯಂಕಾಲ ಫ್ರೀಸಿಂಗ್. ಅದೇ ಆಮೇಲೆ ನೀವು ಗಾಡಿನಲ್ಲಿ ಬಸ್ನಲ್ಲಿ ಹೋಗುವಾಗ ತುಂಬಾ ಹಾಟ್ ಆಗಿರುತ್ತೆ ಬಸ್ನಲ್ಲಿ, ಬಿಕಾಸ್ ಸೂರ್ಯ.
ಕೆಳಗೆ ಇಳಿದ ತಕ್ಷಣ ಅದಕ್ಕೆ ಬಾಡಿ ಎಲ್ಲ ಕನ್ಫ್ಯೂಷನ್ ಬರುತ್ತೆ, ಸ್ವಲ್ಪ ಹೆಲ್ತ್ ರಿಸ್ಕ್ ಇದೆ. ಆಮೇಲೆ ಮಾರನೇ ದಿವಸ ನೀವು ಮನಸ್ಸು ಸರ ಮುಗಿಸ್ತೀರಾ, ಅಲ್ಲಿ ಡಾರ್ಚನ್ಗೆ ಹೋಗ್ತೀರಾ, ಅಲ್ಲಿ ಒಂದು ರಾತ್ರಿ ಇದ್ದು ಮಾರನೇ ದಿವಸ ನೀವು ಶುರು ಮಾಡ್ತೀರಾ ಕೈಲಾಸ ಯಾತ್ರೆ. ಸೊ ನೀವು ಯಮದ್ವಾರಕ್ಕೆ ಬರ್ತೀರಾ, ಅಲ್ಲಿಂದ ಹೇಳಿ. ಹೌದು, ಯಮ ಅಂದ್ರೆ ಧರ್ಮಾತ್ಮ. ನೋಡಿ, ಯಮ ಧರ್ಮರಾಜ, ನಮಗೆ ಅಷ್ಟ ದಿಕ್ಪಾಲಕ ಇದ್ದಾರೆ, ಅದರಲ್ಲಿ ಧರ್ಮಾತ್ಮ ಅಂದ್ರೆ ಯಮನೇ. ಯಾಕಂದ್ರೆ ಅವನಿಗೆ ಯಾರು ಬೇರೆ ಇಲ್ಲ, ಎಲ್ಲರೂ ಒಂದೇ. ಆಮೇಲೆ ಅವನಿಗೆ ಎಲ್ಲಾರು ಒಂದೇ, ಅದಕ್ಕೆ ಧರ್ಮರಾಜ. ಅವ್ರಿಗೆ ಯಮ ಅಂದ್ರೆ ಸ್ಟ್ರಿಕ್ಟ್ ಅಂತ ನಾವು ಯಮ ಅಂತ ಹೇಳ್ತೀವಿ, ಬಟ್ ಆಕ್ಚುಲಿ ಈ ಧರ್ಮರಾಜ, ಅವರು ಧರ್ಮಾತ್ಮ. ಅದಕ್ಕೆ ನಾವು ಪೂಜೆ ಮಾಡುವಾಗ ವೆನ್ ಇಟ್ ಕಮ್ಸ್ ಸೌತ್, ಧರ್ಮ ಏನಮ್ಮ ಅಂತ ಹೇಳ್ತೀವಿ. ಧರ್ಮ ಇದೆ ಸೌತ್, ಯಮರಾಜ ಇದು ಸೌತ್, ಅದಕ್ಕೆ ಧರ್ಮ, ಅದು ಧರ್ಮದೇವತಾ ಅಂತ ಹೇಳಿದ್ರು ಅವರೇ. ಅದಕ್ಕೆ ನಾವು ಪಂಚಪಾಂಡವನಲ್ಲಿ ಯುಧಿಷ್ಠಿರ ಧರ್ಮರಾಜ, ಏನು ಧರ್ಮಾತ್ಮ. ಅವ್ರು ಯಾವಾಗಲೂ ಏನು ಅದನ್ನು ಮಾಡಲ್ಲ, ಅವರು ಏನು ಬಿಡಲ್ಲ. ಅದಕ್ಕೆ ಏನಂದ್ರೆ ಯಮ ಎಲ್ಲರೂ ಹೋಗ್ತಾರೆ, ಸಾಯೋದು ಎಲ್ಲರೂ, ಸಾಯೋದು ಗ್ಯಾರಂಟಿ. ಬಟ್ ಅಲ್ಲಿ ಸಾಯೋದು ನಿಮ್ಗೆ ಅದು ತನಕ ಅವ್ರ ಡ್ಯೂಟಿ, ಆಮೇಲೆ ಅವ್ರ ಡ್ಯೂಟಿ ಇಲ್ಲ. ಅವರಿಗೆ ನಿಮ್ಮ ಪನಿಷ್ ಮಾಡೋದು ಇಸ್ ನಾಟ್ ಇಸ್ ಮೇನ್ ಥಿಂಗ್. ನಿಮಗೆ ಫ್ರೀಡಮ್ ಮಾಡೋದು ಯಮಧರ್ಮರಾಜ. ಆಮೇಲೆ ಯಾರು ನಿಮಗೆ ಫ್ರೀಡಮ್ ಕೊಡಬೇಕು? ಪರಮಾತ್ಮ. ಅದಕ್ಕೆ ಯಮ ಅಂದ್ರೆ ಇಟ್ ಈಸ್ ಅ ಚಾನ್ಸ್ ಆಫ್ ರಿಗ್ರೆಟಿಂಗ್, ರಿಯಲೈಸಿಂಗ್ ಅಂಡ್ ಕರೆಕ್ಟಿಂಗ್ ಯುವರ್ ಸೆಲ್ಫ್, ಬಿಹೇವ್ ಯುವರ್ ಸೆಲ್ಫ್ ಪ್ರಾಪರ್ಲಿ, ಗೋ ಅದರ್ ಸೈಡ್. ಅದಕ್ಕೆ ದ್ವಾರ ಮಾಡಿದ್ದಾರೆ. ಇಟ್ಸ್ ನಾಟ್ ಟು ಪುಟ್ ಅ ಫಿಯರ್, ಇಟ್ ಈಸ್ ಅ ಕಂಡೀಷನ್, ಕೇರ್ಫುಲ್. ದಿಸ್ ಇಸ್ ನಾಟ್ ಅ ಪ್ಲೇಸ್ ಆಫ್ crazy behavior. Surrender everything. It is ಭೂಲೋಕ, this is this ಜನ್ಮ, ಅದರ್ ಜನ್ಮ. ಅದಕ್ಕೆ ನಾವು ದ್ವಾರದಿಂದ ಹೋಗ್ತೀವಿ, ನಾವೆಲ್ಲ ದ್ವಾರದಿಂದ ಬಂದೀವಿ, ತಾಯಿ ಹೊಟ್ಟಿನಿಂದ we came to earth. ಅದು ಜನ್ಮ ದ್ವಾರ, ಇದು ಮುಕ್ತಿ ದ್ವಾರ. ಅದಕ್ಕೆ ನಾವು ಏನ್ ಮಾಡಿದೇವೆ ಅಂದ್ರೆ, ಅಲ್ಲಿ ನೀವು ಹೋಗಿ don't carry again your egos, your personal feelings, your personal enmity and wealth and everything. Don't talk other side. Give up here. ಅದಕ್ಕೆ ಯಮದ್ವಾರ ಅಂತ ಮಾಡಿದ್ದಾರೆ. ಬಟ್ ನಾಟ್ ಫಿಯರ್. ಯಮ is not to put fear on you. Surrender. Correct you. ಅದಕ್ಕೆ ಯಮ ಧರ್ಮರಾಜ ಅಂದ್ರೆ ಇಟ್ ಈಸ್ ಓನ್ಲಿ ಧರ್ಮ. ಅದಕ್ಕೆ ಅವರು ನಮಗೆ ಬುದ್ಧಿ ಕೊಡ್ತಾರೆ. ಆಮೇಲೆ ಅದಕ್ಕೆ ಯಮದ್ವಾರ ಹಾಕ್ತೀವಿ. Also, it is another warning. Be alert, be focusing. ಇಲ್ಲಿಂದ ಫಿಸಿಕಲ್ ಆಗಿ ನೀವು ಇಲ್ಲಿ ತನಕ ಓಕೆ, ಆಮೇಲೆ ಫಿಸಿಕಲ್ ಆಗಿ ನಿಮಗೆ ಯು ಹ್ಯಾವ್ ಟು ಕ್ರಾಸ್. ಅದಕ್ಕೆ ನಾವು ಒಂದು ಬಿಹೇವಿಯರ್ ಚೆನ್ನಾಗಿರ್ಬೇಕು, ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು, ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕು. ಅದಕ್ಕೆ ಒಂದು ವಾರ್ನಿಂಗ್ ಸರ, ವಾರ್ನಿಂಗು ಒಂದು ರಿಯಾಲಿಟಿ ಎರಡು ಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ದ್ವಾರದಿಂದ ಹೋಗಿ ನಮಸ್ಕಾರ ಮಾಡಿ ಹೋಗ್ತೀವಿ. ಮಾನಸ ಸರೋವರ ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರು, ಬಹಳ ಸ್ವಾರಸ್ಯಕರವಾಗಿತ್ತು. ಈಗ ನೆಕ್ಸ್ಟ್ ಭಾಗದಲ್ಲಿ ಅವರು ಕೈಲಾಸ ಅದು ಪರಿಕ್ರಮ ಶುರು ಮಾಡ್ತಾರೆ, ಅದ್ರ ಬಗ್ಗೆ ಅದನ್ನ ಕೇಳೋಣ. ಅದರ ಮುಂಚೆ ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Macquarie Singers is a welcoming choir and no experience or auditions are required to join. Rehearsals are at North Ryde Uniting Church and via Zoom. Sound files are provided for practice at home. Free singing workshops will be held on Saturday, July 25 at 3 p.m. Details mus.org.au.
So, you want a nice garden with great design, beautiful flowers, and some birds, bees and butterflies to visit. And you want some helpful tips to keep it looking good. Then you need to listen to Real World Gardener. Our expert team will tell you about garden design, which plants grow best where, plant of the week and local birds and wildlife. Real World Gardener, 4 p.m. Friday on 2RRR 88.5 FM and across Australia on the Community Radio Network. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಕೈಲಾಸ ಮಾನಸ ಸರೋವರ ವಿಶೇಷ ಸಂದರ್ಶನ ಭಾಗ 2. ಈಗ ಕೇಳಿ. ಡೇ 1 ಪರಿಕ್ರಮ. ಡೇ 1 ಒಂದು 12 ಕಿಲೋಮೀಟರ್ ಏನೋ ಇರ್ಬೇಕನ್ನ. ಅಲ್ಲಿ ಕುದುರೆಗಳಿರುತ್ತೆ, ನಡ್ಕೊಂಡು ಹೋಗ್ತಿರ್ತೀರಾ. ನೀವು ನಿಮಗೆ ಕಾಣ್ತಿರುತ್ತೆ ಏನೋ ವೆರಿ ಕ್ಲಿಯರ್ಲಿ ನಿಮಗೆ ಸೌತ್ ಫೇಸ್ ಇಂದ ವೆಸ್ಟ್ ಫೇಸ್ ಕಡೆ ಹೋಗ್ತೀರಾ. ಅದ್ರ ಬಗ್ಗೆ ಹೇಳಿ. ಅದಕ್ಕೆ ನಾನು ಎಲ್ಲರೂ ಸನ್ ಗ್ಲಾಸ್ ಹಾಕೊಳ್ಳಿ ಅಂತ ಹೇಳಿದ್ರು. ಬಟ್ ನಾನು ಆ ಸನ್ ಗ್ಲಾಸ್ ಹಾಕೊಡಿದ್ರೆ ಆ ಫೀಲಿಂಗ್ ಇಲ್ಲ. ತೆಗೆದ ಮೇಲೆ ಏನು ಆಶ್ಚರ್ಯ, ಏನು ಬ್ಯೂಟಿಫುಲ್, ಏನು ಅದು ಡೆಫಿನೆಟ್ಲಿ ಆ ಮೌಂಟೇನ್ಸ್, ಅದು ಆ ಪರ್ವತ ಶ್ರೇಣಿ ಡಿಫ್ರೆಂಟ್. ಹೌದು, ವೆರಿ ಡಿಫ್ರೆಂಟ್. ಅದು ಟೋಟಲ್ ಡಿಫ್ರೆಂಟ್. ಅದು ಬೇರೆ, ಅದು ಬೇರೆ ಲೋಕ. ಯಾಕಂದ್ರೆ ಅಲ್ಲಿ ಅದು ಕೈಲಾಸ ಪರ್ವತ ಒಂದು, ಬಟ್ ಅಕ್ಕಪಕ್ಕ ಇರೋ ಬೇರೆ ದೇವತೆ. ಅದಕ್ಕೆ ನಾವು ನೋಡಿ, ಇವಾಗ ಯಾವಾಗ್ಲೂ ಒಂದು ದೊಡ್ಡವ್ರು ಇದ್ರೆ ಅವ್ರು ಬರೀ ಇರಲ್ಲ, ಅವ್ರ ಸುತ್ತ ಎಲ್ಲರೂ ಇರ್ತಾರೆ. ಹೌದು. ಅದಕ್ಕೆ ಅವ್ರ ಪರಮಶಿವ ಪಾರ್ವತಿ ಸಮೇತ. ಪಾರ್ವತಿ ಪಾರ್ವತಿ ಪರಮಶಿವ ಒಂದೇ. ಆ ಬೆಟ್ಟನೇ ಪಾರ್ವತಿ ಪರಮೇಶ್ವರ. ಇವೆಲ್ಲ ದೇವತರ್ಗ. ಋಷಿ, ದೇವತಾ, ಪ್ರಮದಗಣ. ಪ್ರಮದಗಣ ಅಂದ್ರೆ ಅವ್ರ ಕೈಲಾಸದಲ್ಲಿ ಯಾವಾಗ ಅವ್ರು ಸೇವೆ ಮಾಡೋರು, ಲೈಕ್ ನಂದಿ, ಆಮೇಲೆ ವೀರಭದ್ರ ಎಲ್ಲ ಸೇವೆ ಮಾಡೋರು. ಅವ್ರಿಗೆ ಏನಂದ್ರೆ ಏನು ಕೋರಿಕೆ ಇರಲ್ಲ, ಪರ್ಸನಲ್ ಡಿಸೈರ್ಸ್ ಏನಿರಲ್ಲ, ಅವ್ರು ಯಾವಾಗ್ಲೂ ಸೇವೆ. ಅದಕ್ಕೆ ನೀವು ನಂದಿ ನೋಡಿದ್ರೆ, ನೀವು ಇಲ್ಲಿ ಗರುಡನ್ ನೋಡಿ, ಯಾವಾಗ್ಲೂ ದೇ ಓನ್ಲಿ ಫೇಸಿಂಗ್ ಭಗವಾನ್ ಅಂಡ್ ಪ್ರಣಾಮ ಮುದ್ರ. ಅವ್ರಿಗೆ ನೋ ಅದರ್ ಫೋಕಸ್. ಅದಕ್ಕೆ ನಾವೇನ್ ಮಾಡ್ಬೇಕು, ದೇವ್ರ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಏನಿದೆ ಇಲ್ಲಿ ಏನಿದೆ ನೋಡಬಾರ್ದು. ನಂದಿ ನಮಗೆ ಗಿವ್ ದೇ ಫೋಕಸ್ ದೇ, ನಾಟ್ ದಿಸ್ ಸೈಡ್ ದಟ್ ಸೈಡ್. ಅದಕ್ಕೆ ಗರುಡಾಳ್ವಾರು ತಿರ್ಗಿ ಒಂದೇ ದ್ವಾರ ನೋಡಿ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ತಿರ್ಗಿ ಬರೋದು ಅದೇ ದ್ವಾರ. ನೀವು ಇಲ್ಲಿ ಬೇಕಾದ್ರೂ ಅವರೇ ಅನುಗ್ರಹ ಬೇಕು, ತಿರ್ಗಾ ನೀವು ಹೋಗ್ಬೇಕಾದ್ರೂ ಅವ್ರ ಅನುಗ್ರಹ ಬೇಕು. ಅದಕ್ಕೆ ನಂದೀಶ್ವರ ಹತ್ರ ಅದು ವೇದ ಪುರುಷ. ಅದಕ್ಕೆ ಅವ್ರು ಏನಂದ್ರೆ ನಂದಿ ವೇದ ಸ್ವರೂಪಂ. ಅದಕ್ಕೆ ಅವ್ರು ನಂದೀಶ್ವರ ವೇದ ಪುರುಷ. ಏನಂದ್ರೆ ನಿಮಗೆ ಒಂದು ನನಗೆ ನೋಡ್ಬೇಕಂದ್ರೆ ಕನ್ನಡ ಕಾಯ್ಬೇಕು ನೋಡಿ. ಆ ತರ ಅವರೇ ನಮಗ ದೃಷ್ಟಿ, ಕಣ್ಣು ಬೇಕು. ಆ ಕಣ್ಣು ವೇದ. ಆ ವೇದ ನಂದಿ ಹೇಳ್ತಾರೆ ನೋಡಿ ಅದು ಅಂತ. ಅದಕ್ಕೆ ನಾವು ನಂದಿ ಬೆಟ್ಟ ಇದೆ, ಮಿಕ್ಕಿದ ದೇವತೆಗಳೆಲ್ಲ ಇದ್ದಾರೆ. ಅವ್ರ ಪ್ರಮದ ಗಣ ಇದೆ, ಎಲ್ಲರೂ ಹೋಗಿ ತಪಸ್ಸು ಮಾಡೋ ಸಿದ್ಧ ಪುರುಷ ಎಲ್ಲ ಇದ್ದಾರೆ. ಆ ಕಲ್ಲೆಲ್ಲ ಅವರೇ. ಸಿಂಪಲ್ ಆಗಿ ಹೇಳಿ ಅಂದ್ರೆ, ನಿಮಗೆ ಈ ಕೈನಲ್ಲಿ ಬ್ಯಾಕ್ಟೀರಿಯಾ ಇದೆ, ನಾವು ನೋಡಕ್ಕಾಗಲ್ಲ, ಬಟ್ ಮೈಕ್ರೋಸ್ಕೋಪ್ ನಲ್ಲಿ ಆಗುತ್ತೆ. ಅದೇ ತರ ಅಲ್ಲಿ ಇರೋದು ನಮ್ಮ ನೋಡೋದಕ್ಕೆ ಬರೀ ಒಂದು ಕಲ್ಲು ತರ ಇದ್ದಾರೆ. ನಮಗೆ ಜ್ಞಾನ ಸಿದ್ಧಿ ಬೇಕು, ಅದು ನಮಗಿಲ್ಲ. ನಾವು ಪ್ರಣಾಮ ಮಾಡಿದ್ರೆ ಸಾಕು. ಯು ಕಾನ್ ಗೋ ಸರ್ಚಿಂಗ್ ವೇರ್ ಇಲ್ ಶಿವ, ವೇರ್ ಇಲ್ ಪಾರ್ವತಿ, ವೇರ್ ಇದೆ ಅಂತ ನೋಡಿಲ್ಲ. ಅದು ನಮಸ್ಕಾರ. ಅದಕ್ಕೆ ನಾನು ಹೋಗಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. I had a big experience. North Face ನಲ್ಲಿ I had a very divine experience. ನೀವು ಸೌತ್ ಫೇಸ್ ಇಂದ ಬರ್ತೀರಾ, ವೆಸ್ಟ್ ಫೇಸ್ ಕಾಣುತ್ತೆ, ಅವಾಗಲೇ ಒಂಥರ ಎಕ್ಸೈಟ್ಮೆಂಟ್, ತುಂಬಾ ಒಂಥರ. ಇಲ್ಲ, ನೀವು ಎಲ್ಲೋ ನೋಡ್ತೀರಿ. ಮಾನಸ್ ಸರೋವರ್ ಯು ಸಿ 100 kilometers before. Correct. Then Shiva you different experience. ಬಟ್ ಒಂದು ಕ್ಲಿಯರ್ ಆಗಿ ಇದ್ರೆ, ನಾವು ಹೋಗುವಾಗ ಕ್ಲಿಯರ್ ಆಗಿದ್ದು ಲಕ್ಕಿ, ಕ್ಲಿಯರ್ ಆಗಿ ಕಾಣಿಸಿದ್ದು ಅದೊಂದು ಅದೃಷ್ಟ. ಎಲ್ಲರೂ ಸೇಮ್ ರೂಟು, ಸೇಮ್ ಸಿಸ್ಟಮ್, ಸೇಮ್ ಸೆಕ್ಯೂರಿಟಿ, ಸೇಮ್ ಥಿಂಗ್. ಆಮೇಲೆ ನೀವು ನಾರ್ತ್ ಫೇಸ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಒಂದು 2-3
ಡಿವೈನ್ ಎಕ್ಸ್ಪೀರಿಯನ್ಸಸ್ ಕೂಡ ನಿಮ್ಗೆ ಆಗತ್ತೆ. ಹೌದು, ನಾನೇನ್ ಮಾಡಿದೆ ಅಂದ್ರೆ ನಾನು ಕ್ಲೋಸ್ ಅಪ್ ಹೋಗಿ ಕೈಲಾಸ ಎಲ್ಲಿ ಇಲ್ಲಿಂದ ಆಪಾತ ಮಸ್ತಕ ಅಂತ ಹೇಳ್ತಾರೆ, ಫುಲ್ ಆಗಿ ಫೋಟೋ ತೆಗೆದಿದ್ದು, ಕ್ಲೋಸೆಸ್ಟ್ ಮೈ ಫೋನ್ ಹೆಂಗು ತಕ್ಕ ಹೋಗ್ತೋ ಆವಾಗ ಸೋ ಡಿವೈನ್ ಎಕ್ಸ್ಪೀರಿಯನ್ಸ್. ಬ್ರಹ್ಮ ತರ ಒಂದು ಬ್ರಹ್ಮ ತರಾನೇ ನನಗೆ ಶಾಕ್ ಆಯ್ತು. ಆಮೇಲೆ ಋಷಿ ಬ್ರಹ್ಮಗಳ ಋಷಿ ದೇವತಾ ಸ್ವರೂಪ ಎಲ್ಲ ನಮಗೆ ಅದರಲ್ಲಿ ಒಂದು ಫೀಲಿಂಗ್ ಏನಂದ್ರೆ ಯದ್ಭಾವಂ ತತ್ಫಲಂ ಅಂತ ಹೇಳ್ತಾರೆ. ದೇವರನ್ನು ನೀರ್ ತರ ನೋಡಿ, ನೀರಿಗೆ ಯಾವಾಗ ಅದು ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಎಕ್ಸ್ಪೈರಿ ಇರಲ್ಲ. ನೀರಿನಲ್ಲಿ ನೀವು ಅರ್ಶನ ಆಗಿದ್ರೆ ಅರ್ಶನ ನೀರು, ಕುಂಕುಮ ಆಗಿದ್ರೆ ಕುಂಕುಮ ನೀರು, ಸಾಲ್ಟ್ ಆಗಿದ್ರೆ ಸಾಲ್ಟ್ ನೀರು, ಬಿಸಿ ಆಗಿದ್ರೆ ಬಿಸಿ ನೀರು, ಕೋಲ್ಡ್ ಆಗಿದ್ರೆ ಐಸ್ ವಾಟರ್. ಅದೇ ಅದೆಲ್ಲರೂ ಪ್ರಾಣ. ಅದೇ ದೇವರಂಗೆ ನೀವು ಎದ್ ಭಾವ, ನೀವು ಅಲ್ಲಿ ಹೋಗಿ ಇದು ದೇವರಂದ್ರೆ ನಿಮಗೆ ಏನೋ ಒಂದು ದೇವತರಲ್ಲಿ ಒಂದು ನಿಮಗೆ ಕಾಣಿಸ್ತಾರೆ. ಇದು ಬರೀ ಪರ್ವತ ಅಂದ್ರೆ ನಿಮಗೆ ಮೌಂಟೇನ್, ಸ್ನೋ ಮೌಂಟೇನ್ ತರ ಕಾಣಿಸುತ್ತೆ. ಬಿಕಾಸ್ ಏನಂದ್ರೆ ಅದು ಆ ಮೌಂಟೇನ್ ಇಲ್ಲ, ಅದು ಥೌಸಂಡ್ಸ್ ಆಫ್ ಇಯರ್ಸ್ ಸಿದ್ಧ ಋಷಿಗಳೆಲ್ಲ ಅದ ಪೂಜೆ ಮಾಡಿ ತಪಸ್ಸು ಮಾಡಿರ್ತದ. ಅದಕ್ಕೆ ನೋಡಿ ಈಗ ಅದು ಕಾಪಾಡೋದು ಟಿಬೆಟ್ನವರು. ಅವ್ರ ಮಾಡೋ ಕೋರ ಅಂಗ ಪ್ರದಕ್ಷಿಣೆ ಮಾಡ್ತಾರೆ. ಅದು ಬಿಹೈಂಡ್ ಯುವರ್ ಇಮ್ಯಾಜಿನೇಷನ್. ಅದಕ್ಕೆ ನಾನು ಫಸ್ಟ್ ಆ ಯಮದ್ವಾರ ಕ್ರಾಸ್ ಆದ್ಮೇಲೆ ಅವ್ರು ತೋರಿಸಿದ್ರು, ಅವ್ರು ಫಸ್ಟ್ ನಮಸ್ಕಾರ ಮಾಡಿದ್ರು, ಕಾಲು ತೊಟ್ಟು ನಮಸ್ಕಾರ ಮಾಡಿದ್ರು. ಏನಂದ್ರೆ ನಮಗೆ ದೇವರು ನಮಗೆ ಈ ಕಣ್ಣು ಕಾಣಿಸಲ್ಲ, ಓನ್ಲಿ ಇಮ್ಯಾಜಿನೇಷನ್. ನೀವು ದೇವರು ನೋಡಿದ್ರಿ ಅಂದ್ರೆ ಇಟ್ ಈಸ್ ನಾಟ್ ರಿಯಲ್, ನೋಡಕ್ಕಾಗಲ್ಲ. ಈ ಕಣ್ಣಿಗೆ ಆ ಶಕ್ತಿ ಇಲ್ಲ, ಅದು ಓನ್ಲಿ ಭಾವನೆ. ಏನಂದ್ರೆ ನೋಡಿ, ನೀವು ಎಕ್ಸ್ರೇ ಮಾಡಬೇಕಂದ್ರೆ ಈ ಕ್ಯಾಮರಾದಲ್ಲಿ ಆಗಲ್ಲ. ಎಕ್ಸ್ರೇನೇ CT ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ಅದು MRI ಮಾಡ್ತಾರೆ. ಅದಕ್ಕೆ ಆ ಶಕ್ತಿ ಇದೆ. ಆ ತರಹ ಈ ಕಣ್ಣಲ್ಲಿ ನಮಗೆ ದೇವರು ಕಾಣಿಸಲ್ಲ. ನೀವು ಒಂದು ಎಕ್ಸ್ಪೀರಿಯನ್ಸ್, ಬಟ್ ನಿಮಗೆ ಅವರೇ ದೇವರು. ಅದೇ ದೈವ ಮಾನಸ ರೂಪೇಣ. ಅದಕ್ಕೆ ಅವರಿಗೆ ನಮಸ್ಕಾರ. ಅದಕ್ಕೆ ನೀವು ಭಾಗವತ ನಮಸ್ಕಾರ ಅಂತ ಹೇಳ್ತಾರೆ. ಭಕ್ತ ಅಂದ್ರೆ ಭಕ್ತಿ ಇರೋದು, ನಮಗಿಂತ ಸ್ವಲ್ಪ ಬೆಟರ್ ಪೀಪಲ್. ಭಾಗವತೋತ್ತಮ ಅಂದ್ರೆ ಬರೀ ಅವ್ರ ದೇವ್ರ ಮೇಲೆ ಫೋಕಸ್ ಮಾಡಿ ಬೇರೆ ಏನ್ ನಮಗೆ ಬೇಡ ಅಂತ ಹೇಳ್ತಾರೆ ಅವರು. ನೋಡಿ, ಆ ಕೋರ ಮಾಡೋರು ಯಾರು ರಿಚ್ ಪೀಪಲ್ ಇಲ್ಲ, ಯಾರಿಗೇನು ದೊಡ್ಡ ದೊಡ್ಡ ಆಶೆಗಳೆಲ್ಲ ಇಲ್ಲ. ಅವರು ಏನಂದ್ರೆ, ದೇವರೇ ಈ ಶರೀರ ಕೊಟ್ಟಿದ್ದೀರಾ, ಇದು ನಿನಗೆ ಅರ್ಪಣ, ನನಗೆ ಮುಕ್ತಿ. ಐ ವಾಂಟ್ ಎಂಡ್ ದಿಸ್ ಇಸ್ ವಿಲ್ ಬಿ ಲಾಸ್ಟ್ ಲೈಫ್. ಅವ್ರು ಬೇಡ್ಕೊಂಡೋದು ಅದೇ, ಅವ್ರಿಗೆ ದೇವ್ರು ಕೊಡ್ತಾರೆ. ಬಿಕಾಸ್ ಅವ್ರಿಗೆ ಬೇರೆ ಏನು ಆಸೆ ಇಲ್ಲ, ಅವ್ರಿಗೇನು ಆಸ್ತಿ ಬೇಕು, ದುಡ್ಡು ಬೇಕಂತಿಲ್ಲ. ಅವ್ರು ನಿಜವಾದ ಭಕ್ತರುಗಳು. ಅವ್ರು ಕಂಪೇರ್ ಮಾಡಿದ್ರೆ ನಾನು ಝೀರೋ. ನಾನು ಹೇಳಿದ್ದು ನಿಮ್ಮನ್ನು ಕಂಪೇರ್ ಮಾಡಿದ್ರೆ ನಾನು ಝೀರೋ. ಥ್ಯಾಂಕ್ ಯು ಅಂತ ನಾವು ನಮಸ್ಕಾರ ಮಾಡಿದ್ದು. ಅದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಅದೇ ನಮ್ಮ ಕೇಳುಗರಿಗೆ ಹೇಳಬೇಕು, ನಾವು ಅದು ಪರಿಕ್ರಮ ಇರೋದು 3 ದಿನ, 3 ದಿನದಲ್ಲಿ ನಾವು ಮುಗಿಸ್ತೀವಿ. ಬಟ್ ಅವರು ಹೆಜ್ಜೆ ನಮಸ್ಕಾರ ಮಾಡೋದು ಅದೇ 58 ಕಿಲೋಮೀಟರ್ 6 ವಾರ. ಒಂದು ಇಷ್ಟೇ ಒಂದು ಚಿಕ್ಕ ಒಂದು ಇದಾಗಿದೆ. ಅದರಲ್ಲಿ ಅವ್ರು ಹಿಂಗೆ ಕೂತ್ಕೊಳ್ತಾರೆ. ಒಂದು ಚಿಕ್ಕ ಸ್ಟವ್ ಇದೆ ಅವ್ರ ಅಲ್ಲಿ, ಒಂದೊಂದು ಕ್ಯಾಪ್ ಅಲ್ಲಲ್ಲಿ ಇದೆ. ಅದ್ರಲ್ಲಿ ಏನು ಒಂದು ರೊಟ್ಟಿ, ಏನೋ ಸಿಂಪಲ್ ಫುಡ್ ಅಲ್ಲೇ. ಅದು ನಾನು ಹೋಗಿ ಹೋಗುವಾಗ ನೋಡಿದ್ದು. ಅದರಲ್ಲಿ ನೀವು ಮಲ್ಕೊಂಡೋಗಲ್ಲ, ಹಂಗೆ ಅಷ್ಟೇ. ಡೇಂಜರಸ್ ಮಲ್ಕೊಂಡ್ರೆ, ಬಿಕಾಸ್ ದಟ್ ಆಕ್ಸಿಜನ್. ಅವ್ರು ಹಂಗೆ ಇರ್ತಾರೆ, ಹೆಂಗಿರ್ತಾರೆ ಗೊತ್ತಿಲ್ಲ. ಜೀವನ ಹೆಂಗ್ ಪೀಪಲ್ ಸರ್ವೈವಿಂಗ್ ಲೈಕ್ ದಟ್. ಯು ಕಂಪ್ಲೇನ್, ನನಗೆ ಏರ್ ಕಂಡೀಷನ್ ಇಲ್ಲ, ಹಾಟ್ ವಾಟರ್ ಇಲ್ಲ, ನನಗೆ ಇದಿಲ್ಲ ಅಂದ್ರೆ ಅವ್ರಿಗೆ ಏನಿದೆ. ಅದೇ ನಾವು ಏನ್ ಮಾಡ್ತೀವಿ ಅಂದ್ರೆ, ದುಡ್ಡು ಕೊಡ್ತೀನಿ, ನನಗೆ ಕಂಫರ್ಟ್ ಬೇಕಂದ್ರೆ ಅಲ್ಲಿ ಹೋಗ್ಬಾರ್ದು. ಬಟ್ ಬೇಸಿಕ್ ಕಂಫರ್ಟ್ ಬೇಕು, ಅಫ್ಕೋರ್ಸ್ ಬೇಕ್ ಸೇಫ್ಟಿ ಅಂಡ್ ಕಂಫರ್ಟ್, ಬಟ್ ನಾಟ್ ಓನ್ಲಿ ಫಾರ್ ಕಂಫರ್ಟ್. ಅಲ್ಲಿ ಹೋಗ್ಬಾರ್ದು. ಡೋಂಟ್ ಕಂಪ್ಲೈಂಟ್ ಅಬೌಟ್ ದ ಫುಡ್, ಡೋಂಟ್ ಕಂಪ್ಲೈಂಟ್ ದ ಕಂಡೀಷನ್, because that place is not normal place. ನಮಗೆ ಆಗಲ್ಲ, ಇಂಪಾಸಿಬಲ್. ನಮಗೆ ನೀವು ನಡ್ಕೊಂಡು ಹೋಗೋಕೆ ನಿಮಗೆ ಇಷ್ಟು ಕಷ್ಟ, ಅವರೆಲ್ಲ ಸಾಮಾನು ತರಬೇಕು. ಅದಕ್ಕೆ ಆ ಟಿಬೆಟನ್ ಅವ್ರು ಕೋರ ಮಾಡೋರ್ಗು ಅವ್ರು ನಮಸ್ಕಾರ ಮಾಡಬೇಕು. ಖಂಡಿತ ಅವ್ರ ನಿಜವಾದ ದೇವತಾ ಸ್ವರೂಪ. ನೋಡಿ, ಅವರು ಶಾರ್ಪಾಗೆ 2 ಕ್ವಾಲಿಟೀಸ್ ಇದೆ ನೇಪಾಲೀಸ್ಗೆ. ಗೂರ್ಖಾ ಸೇವಿಂಗ್ ನೇಷನ್, Sherpa saving people. I told them.
ಬಿಕಾಸ್ ಗೂರ್ಖಾಸ್ ಇದ್ದಾರೆ. ಕರೆಕ್ಟ್. ಯಾವಾಗಲೂ ಮೌಂಟೇನ್ ಅವ್ರಿಗೆ ಟಾಪ್ ಮೋಸ್ಟ್ ಡಿಫಿಕಲ್ಟ್ ಪೊಸಿಷನ್ ಎಲ್ಲ ಪೋಸ್ಟ್ ಮಾಡ್ತಾರೆ. ಬಿಕಾಸ್ ಅವ್ರು ಅಲ್ಲಿ ಮೌಂಟೇನ್ ನಲ್ಲಿ ಅವ್ರಿಗೆ ಅಭ್ಯಾಸ ಇದೆ. ಅದಕ್ಕೆ ನಮ್ಗೆ ಲಡಾಖ್ನಲ್ಲಿ ಕೈಲಾಸ ಈ ಬಾರ್ಡರ್ ನಲ್ಲೆಲ್ಲ ಅವರು ಮೌಂಟೇನ್ ನಲ್ಲಿ ಮಾಡ್ತಾರೆ. ಅವ್ರಿಗೆ ಅಭ್ಯಾಸ ಇದೆ. ದೇ ಗೋ ಎಕ್ಸ್ಟ್ರಾರ್ಡನರಿ. ಅಲ್ಲಿ ಕೇಳಿದ್ರು ಅವನು ಲಡಾಖ್ ನಲ್ಲಿ ಹೋಗುವಾಗ, ನಾವು ಹೋಗಿದ ಮೇಲೆ ಇನ್ನೂ 1000 ಮೀಟರ್ ಮೇಲೆ ಅಲ್ಲಿ ನಮ್ಮ ಬಿಡಲ್ ನಾವು ಹೋಗಕ್ ಆಗಲ್ಲ. ಅವ್ರು ಅಲ್ಲೇ ಇರೋದು. ಅಯ್ಯೋ ಆ ಥರ. ಅದಕ್ಕೆ ಟಿಬೆಟ್ಗೆ ನಮ್ಮ ನಮಸ್ಕಾರ. ಅವರು ಕಾಪಾಡಿದ್ದಾರೆ. ಇಷ್ಟು ಚೈನೀಸು ಈಗ ಪರವಾಗಿಲ್ಲ, ಮುಂಚೆ ಎಲ್ಲ ಚೈನೀಸ್ ತುಂಬಾ ಕಾಟ್ ಕೊಟ್ಟಿದ್ರು, ತುಂಬಾ ಅವ್ರಿಗೆ ಪ್ರಾಬ್ಲಮ್ ಕೊಟ್ಟಿದ್ರು. ಆದ್ರೂ ಕೂಡ ಅವ್ರ ಭಕ್ತಿ ಬಿಡಲ್ಲ ನೋಡಿ. ಈಗ ಎಲ್ಲ ನಮಸ್ಕಾರ ಮಾಡಿ ಆ ಕಲ್ಚರ್ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಚೈನೀಸ್ ಗವರ್ಮೆಂಟ್ ಆಲ್ಸೋ ಒನ್ ಥಿಂಗ್ ಇಸ್ ಗುಡ್, ದೇ ಡಿಡ್ಂಟ್ ಅಲೋ ಎನಿಬಡಿ ಟು ಕ್ಲೈಮ್ ಇಟ್. lot of people say, oh, yaru madilla andre they stopped. They don't want you to climb after the plat. And in that way Chinese also you have to appreciate. But Chinese gave a lot of trouble to Tibetans. Correct. ಈಗ ಪರವಾಗಿಲ್ಲ, ಬಟ್ ಮುಂಚೆ but they resistant and they just ಈ ಪ್ರದಕ್ಷಿಣ ಕಲ್ಚರ್ ಬಿಡಿಲ್ಲ ನೋಡಿ. ಪ್ರದಕ್ಷಿಣ ಮಾಡೋದು ಬಿಡಿಲ್ಲ. ಈಗ ಚೈನೀಸ್ ಮಾಡ್ತಾ ಇದ್ದಾರೆ. No, Chinese also. I've seen the people from China. Chinese, they can identify. They also doing it. So, ಏನೋ ಒಂದಿದೆ ಅವ್ರಿಗೇನೋ ಒಂದು this is some turning point. Few Chinese I've seen. ಯಾಕೆಂದ್ರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಬೆಂಗಳೂರಲ್ಲಿ ರೋಡಲ್ಲಿ ಟಾರ್ ಹಾಕಕ್ಕಿಂತ ಮುಂಚೆ ಕಲ್ಲುಗಳು ಹಾಕಿರ್ತಾರಲ್ಲ, ಆ ತರ ಟೆರೇನ್ ಅದು. ಅದ್ರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅವರು ಇಲ್ಲಿ ನಾವು ಸಾಧ್ಯನೇ ಇಲ್ಲ ಅನ್ಸುತ್ತೆ. ನಮ್ಮ ಹತ್ರ ನಾವು 4 ಅಂಗ ಪ್ರದರ್ಶನ ಮಾಡೋದು ನಾವು ಆಯ್ತು. ಕರೆಕ್ಟ್. ಬಟ್ ಅವ್ರು ಮಾಡ್ತಾ ಇದಾರೆ. ದೇವರ ಅವ್ರಿಗೆ ನಾನು ಹೇಳಿದ್ದು ಇವರು ಚೆನ್ನಾಗಿರ್ಬೇಕು. ನಾವು ಯಾವಾಗಲೂ ಒಂದು ಕಡೆ ಹೋದ್ರೆ ಭಕ್ತರು ಚೆನ್ನಾಗಿರ್ಬೇಕು, ನಿಜವಾದ ಭಕ್ತರು ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ಭಕ್ತಿ, ಸಂಸ್ಕೃತಿ, ಆ ಸಂಪ್ರದಾಯ ಇರುತ್ತೆ. ಬರೀ ನಾವು ವಿಸಿಟರ್ ಆಗಿ ಹೋಗಿ ದರ್ಶನ ಮಾಡಿದ್ರೆ ಏನ್ ಪ್ರಯೋಜನ? ಅದಕ್ಕೆ ಐ ರಿಯಲಿ ಪ್ರೇ ಆನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್, ಅವ್ರು ಇವರೆಲ್ಲ ಚೆನ್ನಾಗಿರ್ಬೇಕು ಸ್ವಾಮಿ, ಇವ್ರನ್ನ ಇಲ್ಲ ನೋಡ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದು. ಐ ಪ್ರೇಡ್, ಐ ಟಚ್ ದೇರ್ ಫೀಟ್. ಐ ಸೆಡ್ ಲುಕ್, ಐ ಟಚ್ ದೇರ್ ಫೀಟ್ ಬಿಕಾಸ್ ನಮಗೆ ಅವ್ರು ಯಾರೋ ಗೊತ್ತಿಲ್ಲ, ಬಟ್ ಐ ರಿಯಲಿ ಟಚ್ ದೇರ್ ಫೀಟ್. ಐ ಆಮ್ ರಿಯಲಿ ನನಗೆ ಹೇಳಕ್ಕಾಗಲ್ಲ ಏನು ಭಕ್ತಿ ಅವ್ರಿಗೆ, ಏನು ಆಶೆ ಇದೆ, ಏನೂ ಇಲ್ಲ. ನಮಗೆಲ್ಲ ಪರ್ಸನಲ್ ನಮಗೇನೊಂದು ಅಚೀವ್ಮೆಂಟ್ ಆಗಿ ಹೋಗುತ್ತೀರ. ಏನು ಅಚೀವ್ಮೆಂಟ್ ಇಲ್ಲ, ಏನು ಗೋಲ್ ಇಲ್ಲ, ದೇವರೇ ದೇ ಆರ್ ಆಟ್ಸ್. ಆಮೇಲೆ ನೀವು ನಾರ್ತ್ ಫೇಸ್ ಅಲ್ಲಿ ಇರ್ಬೇಕಾದ್ರೆ ಇನ್ನೂ 2 ನಂದಿ, ನಿಮಗೆ ನಂದಿ ದೇವತೆ. ಹೌದು, ಇದು ಫೇಸ್ಬುಕ್ ನಲ್ಲಿ ಎಲ್ಲ ಪೋಸ್ಟ್ ಮಾಡಿದೆ. ನನಗೆ ಅದೊಂದು ಶಾಕ್. ಅದು ಎರ್ಲಿ ಮಾರ್ನಿಂಗ್ ಬೆಳಗ್ಗೆ ನಾನು ಅದು ಸೂರ್ಯೋದಯ ಆವಾಗ ಸ್ಟೇಕಿಂಗ್, ಅದು ಸೂರ್ಯೋದಯ ಅರುಣ, ಅದು ಗೋಲ್ಡನ್ ಅದು ಕರೆಕ್ಟ್. ಈ ನಂದಿ ಕಾಣಿದ್ದು ಮಾತ್ರ ನನಗೆ ತುಂಬಾ ಆಶ್ಚರ್ಯ. ತಿರ್ಗಾ ನಾನು ಶಾಕ್ ಅಂಡ್ ತಿರ್ಗಾ ನಾನು ಝೂಮ್ ಮಾಡಿ ಅದು ಇದು ಮಾಡಿದ ಮೇಲೆ ನನಗೆ ಆಶ್ಚರ್ಯ, ಆನಂದ. ನಮ್ಮ ಗುರುಗಳಿಗೆ ನಾನು ಕಲಿಸಿದ್ದೆ. ನಮ್ಮ ಗುರುಗಳಿದ್ದಾರೆ, ಅವ್ರಿಗೆ ಕಲಿಸಿದ್ದು. ಅವರು 2003 ನಲ್ಲಿ ಹೋಗಿದ್ರು. ಅವಾಗ ಏನಿಲ್ಲ, ಅದು ವಿಡಿಯೋ ಇದೆ ಯೂಟ್ಯೂಬ್ ನಲ್ಲಿ. ಲಿಟ್ರಲಿ ಇದು ಸಾಗಾ, ನೋ ಸಾಗಾ ಟೌನ್, ನೋ ಬ್ರಹ್ಮಪುತ್ರ ಬ್ರಿಡ್ಜಸ್ ಅಂಡ್ ನಥಿಂಗ್, ನೋ ಬಸ್ಸಸ್, ಓನ್ಲಿ 4-wheel drive ಕ್ಯಾನ್ ಗೋ. ಅಂಡ್ ಆಮೇಲೆ ಆ ಬ್ರಹ್ಮಪುತ್ರ ನದಿ ಕ್ರಾಸ್ ಮಾಡೋದು ಒಂದು ಶಿಪ್ ತರ, ಬೋಟ್ ತರ. ಆ ಬೋಟ್ ಒಳಗಡೆ ಜೀಪು ಆಮೇಲೆ ಕ್ರಾಸ್ ಮಾಡ್ತಾರೆ. ಹಳೆ China, that was how it was original Tibet. In that video is there. They travel. ಎಲ್ಲಿನೂ ಅಕಾಮಿಡೇಷನ್ ಇಲ್ಲ, ಫುಲ್ ಟೆಂಟ್ ಅಂಡ್ ಓಪನ್ ಸ್ಪೇಸ್ ಅವ್ರು ಮಾಡಿದ್ದಾರೆ. ಅಲ್ಲಿ ಹೋಗಿ ಬ್ರಹ್ಮಯಜ್ಞ ಮಾಡಿದ್ದಾರೆ ಅವರು. ಅದು ಯೂಟ್ಯೂಬ್ ನಲ್ಲಿ ಚಿನ್ನಜಿಯರ್ ಕೈಲಾಸ ಅಂತ, ಕೈಲಾಸ ಯಾತ್ರೆ ಅಂತ ಯೂಟ್ಯೂಬ್ ನಲ್ಲಿ ನೀವು ಹಾಕಿದ್ರೆ ಅದು ನಿಮಗೆ ಬರುತ್ತೆ. ಅದು ನೋಡಿದರೆ ನನಗೆ ಈಗ ನಾವು ಮಾಡೋಲ್ಲ ನಥಿಂಗ್. ಅವರು ದೇವರು ಕರ್ಕೊಂಡು ಹೋಗಿದ್ದಾರೆ. ಅದು ಬ್ಯೂಟಿಫುಲ್. ಇಲ್ಲ ರಿವರ್ಸು, ಹೀಗೆ ದಾರಿ ಇಲ್ಲ.
ದಿ ಕ್ರಾಸ್ ದ ರಿವರ್ಸ್. ಕೈಲಾಸ ಮಾಡುವಾಗ ಪರಿಕ್ರಮ ಮಾಡುವಾಗಲೂ ಅಲ್ಲಿ ಏನಿಲ್ಲ, ದಾರಿ ಇಲ್ಲ. ದಿ ಕ್ರಾಸ್ ದ ರಿವರ್ ಎವ್ರಿಥಿಂಗ್ ಅದರಲ್ಲಿದೆ. ಈಗ ಚಿನ್ನಜಿಯ ಕೈಲಾಸ ಯಾತ್ರೆ ನೋಡ್ತೀನಿ, ಬ್ಯೂಟಿಫುಲ್. ಆಮೇಲೆ ನೀವು ನಾರ್ತ್ ಫೇಸ್ ಆಗತ್ತೆ. 2ನೇ ದಿನ ಡೋಲ್ಮಾಲಾ ಪಾಸ್. ಹೌದು, ಅದು ನೋಡಿದ್ರೇನೆ ಭಯ ಆಗತ್ತೆ. ಅಯ್ಯೋ, ಅದು ಎಲ್ಲರಿಗೂ ಭಯ. ಅವ್ರಿಗೆ ಮಿಂಚೆ ವಾರ್ನ್ ಮಾಡಿದ್ರು, ಇದು ನಾಟ್ ಈಸಿ. ನಾವು ಟಿಬೆಟ್ನವರು, ಇಲ್ಲೇ ಹುಟ್ಟಿರೋದು, ಬಟ್ ನಮಗೇನೆ ಪ್ರಾಬ್ಲಮ್ ಇದೆ, ನಮಗೇನೆ ವಿಲ್ ಸ್ಟ್ರಗಲ್. ನಿಮಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಿಮ್ಗೆ ಯಾರಿಗೆಲ್ಲ ಆಕ್ಸಿಜನ್ ಪ್ರಾಬ್ಲಮ್, ಯಾರಿಗೆಲ್ಲ ವೀಕೋ ಬೇಡ ಅಂತ ಹೇಳಿದ್ರು. ಒಂದು ಲೇಡಿ ಕೇಳೇ ಇಲ್ಲ, ಶಿ ರಿಯಲಿ ಹ್ಯಾಡ್ ಅ ವೆರಿ ಟಫ್ ಟೈಮ್. ಬಟ್ ಅವರು 3 ಶಾರ್ಪ್ ಅವಳ ಪ್ರೊಟೆಕ್ಟ್ ಮಾಡಿ ಅವ್ರಿಗೆ 26 ಆಕ್ಸಿಜನ್ ಬಾಟಲ್ಸ್ ಯೂಸ್ ಮಾಡಿದ್ರು. ಆಮೇಲೆ ದೇ ಲಿಟ್ರಲಿ ಕ್ಯಾರಿಡ್ ಹರ್ ಅಂಡ್ ಟು ಸೇವ್ ಹರ್ ಲೈಫ್. ಅದು ಅಮೇಜಿಂಗ್. 5700 meters above sea level. ಎವರೆಸ್ಟ್ ಬೇಸ್ ಕ್ಯಾಂಪ್ ಅಷ್ಟದು, ಅದಕ್ಕಿಂತ ಜಾಸ್ತಿ. ಹೋಗಿ ಅಲ್ಲಿ ನಾನು ಎಲ್ಲಿದ್ದು ಅಲ್ಲೆಲ್ಲ ಫೋಟೋ ತೆಗಿದ್ದೀನಿ, ಅಲ್ಲಿ ಹೋದ್ರೆ ಫೋಟೋ ತೆಗಿತೀನಿ. ಆಮೇಲೆ ಅಲ್ಲಿ ಹೋಗಿ ಆ ಗೌರಿಕೊಂಡ ಕೆಳಗಡೆ ಫ್ರೋಸನ್ ಆಗಿದೆ, ಇನ್ನು ಫ್ರೋಸನ್ ಆಗಿದೆ, ಅಲ್ಲೆಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡಿದ್ದು. ನೀವು ಹೋದಾಗ್ಲೂ ಅಷ್ಟೇ ಅಲ್ಲಿ ಸ್ನೋ ಆಗ್ತಿತ್ತು ಅನ್ಸುತ್ತೆ. ಹೌದು, ಅಲ್ಲಿ ಡೆರಾಪುಕ್ನಲ್ಲಿ ಸ್ನೋ. ಅದೇ ಕರೆಕ್ಟ್. ನಾವು 4:30 ಅಲ್ಲಿ ಹೋಗಿದ್ದೀವಿ, ಫುಲ್ ದರ್ಶನ. ಆಮೇಲೆ 5 o'clockಗೆ ಫ್ಲಡ್ಸ್, 5:30ಗೆ ಸ್ನೋಫಾಲ್, ಹೆವಿ ಸ್ನೋಫಾಲ್ ಫಾರ್ 1.5 hour ನಾನ್ ಸ್ಟಾಪ್. ನಾನು ಎಲ್ಲಿ ಇಲ್ಲ ಕೂತಿದ್ದು, ಒಂದು ಸೀಟ್ ಇದ್ದಿದ್ದು, ಅಲ್ಲಿ ಕೂತಿದ್ದು, ದೇವ್ರು ನೋಡಿ ನಮಸ್ಕಾರ ಮಾಡಿ, ಆಮೇಲೆ 1 hour ಮೇಲೆ ಆದ್ಮೇಲೆ ಇಷ್ಟು ಸ್ನೋ ಇದ್ದಿದ್ದು. ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಪೊಲೀಸ್ ಎಲ್ಲ ವಾರ್ನ್ ಮಾಡಿದ್ರು, ಬರಬೇಡ, ಹೊರಗಡೆ ಬರಬಾರದು, ರಿಸ್ಕ್ ಅಂತ. ಎಲ್ಲರೂ ಹೋಗಿ ಅಂತ ವಾರ್ನ್ ಮಾಡಿ. ಪೊಲೀಸಲ್ಲಿ ಈಗ ತುಂಬಾ ಜಾಸ್ತಿ ಆಗಿದ್ದಾರೆ, ವಾರ್ನ್ ಮಾಡ್ತಾ ಇದ್ದಾರೆ. ಬೇಸಿಕ್ ಮೆಡಿಕಲ್ ಕ್ಯಾಂಪ್ ಬಾಕಿ ಆಗಿದ್ದಾರೆ, ವಾಟ್ ಎವರ್ ಇಟ್ ಕ್ಯಾನ್. ಬಟ್ ತುಂಬಾ ಜನ ಕೇಳಲ್ಲ. ಕರೆಕ್ಟ್. ಆಮೇಲೆ ನೀವು ಅದು 5700 meters ಹೋಗ್ತೀರಾ, ಅಲ್ಲಿ ನಿಮಗೆ ಬಲ್ಗಡೆ ಅದು ಗೌರಿ ಕೊಂಡಿದೆ, ಅಲ್ಲಿಂದ ನೀವು ಇಳಿಯೋದು ತುಂಬಾ ಸ್ಟೀಪ್ ಆಗಿದೆ. ಅದೊಂದು 5 kilometer ಏನೋ ಕಿಲೋಮೀಟರ್ ಇನ್ನೂ ಜಾಸ್ತಿ ಇರ್ಬೇಕೇನ. ಬಟ್ ಅದು ಸಿಂಪಲ್ ಆಗಿ ಬಂದಾಯ್ತು. ಅದಾದ್ಮೇಲೆ ನಿಮ್ಗೆ ಕೈಲಾಸ ಪರ್ವತ ಕಾಣಲ್ಲ ಅಷ್ಟೇ. ಅದರಿಂದ ಅದಕ್ಕೆ ನಾವೇನ್ ಮಾಡಿದ್ವಿ, ಅಲ್ಲಿಂದ ಬಿಟ್ಟು ಸಾಕಿದಂತ ನಾವು ಇದು ಜೀಪ್ ತಗೊಂಡು ಬೆಸ್ಟ್ ಅದು ಬಂದ್ಬಿಟ್ಟಿದ್ರು. 20 minutes. ಏನಂದ್ರೆ ಅಲ್ಲಿ ಹೋಗಿ ತಿರ್ಗಾ ಅಕಾಮಿಡೇಷನ್ ಪ್ರಾಬ್ಲಮ್, ಬಾತ್ರೂಮ್ ಪ್ರಾಬ್ಲಮ್ ಆಯ್ತು. ಕರೆಕ್ಟ್ ಬಂದಾಯ್ತು. ಬಂದು ಚೆನ್ನಾಗಿ ಡಾರ್ಜಿಲಿಂಗ್ ನಲ್ಲಿ ನಾವು ರೆಸ್ಟ್. ಆಮೇಲೆ ಡಾರ್ಜಿನಿಂದ ವಾಪಸ್ ನೀವು ತುಂಬಾ ಕಷ್ಟ. ಡಾರ್ಜಿನಿಂದ ಸಾಗ ಬರೋದು ಒಂದೇ ಸ್ಟ್ರೆಚ್ 11 hours. ಕರೆಕ್ಟ್. ಬಟ್ ಅದು ಒಂದೇ ಇದು. ಆಮೇಲೆ ಆಕ್ಸಿಜನ್ ಪ್ರಾಬ್ಲಮ್ ಸಾಗಾನಲ್ಲಿ ತುಂಬಾ ಜನಕ್ಕೆ ಫೇಸ್ ಮಾಡಿದ್ರು ಆಕ್ಸಿಜನ್ ಪ್ರಾಬ್ಲಮ್. ನೆಕ್ಸ್ಟ್ ಡೇ ಅದು ಆಕ್ಚುಲಿ ವಾಸ್ ವೆರಿ ಟಫ್. ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಯ್ತು. ದ ಡೇ ಆಫ್ಟರ್ ರಿಟರ್ನಿಂಗ್, ನೀವು ಕೈಲಾಸದಿಂದ ದಾಚಿಂದ ಬಂದು ಸಾಗಾ ಸ್ಟೇನಲ್ಲಿ ತುಂಬಾ ಜನರಿಗೆ ಎಫೆಕ್ಟ್ ಆಯ್ತು. ಬಟ್ ಸೊ ಗುಡ್. ಆಮೇಲೆ ನೀವು ತಿರ್ಗಾ ಊರು ಸೇರ್ಕೊಂತೀರಾ, ಅಲ್ಲಿಂದ ಸಿಡ್ನಿ ಬರ್ತೀರಾ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಭಾಗ 3 ಕಿರಣ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. I feel like absolute crap. I hate myself. I hate my hair, my face. I have no personality. Nothing makes me happy anymore. I had no idea my daughter had depression until I took her to a GP. I just thought she was being a typical teenager. The doctor helped me deal with it, helped make sense of things. Help someone find a way back from depression and anxiety.
Find out where to get help at youthbeyondblue.com or call 1300 22 4636. Love listening to community radio? Well, according to studies by the CBAA, 24% of radio listeners tune into community radio. That means stations such as 2RRR play an important role in delivering our communities up-to-date information. If you'd like to know more about our sponsorship or community messaging policies, get in touch today. Email office at 2RRR.org.au. ನೀವು ಓವರ್ ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ತೀರಾ? ನನಗೆ ಯಾವಾಗಲೂ ತೀರ್ಥಯಾತ್ರ, ಅಫ್ಕೋರ್ಸ್ ಸೈಟ್ ಸೀಯಿಂಗ್ ಆಲ್ಸೋ ದೇ, ಬಟ್ ನಾನು ಹೋಗುವಾಗ ಏನಂದ್ರೆ ನನ್ನ ಅಭ್ಯಾಸ ಅಂದ್ರೆ ಮುಂಚೆ ದೇವರ ಪ್ರಾರ್ಥನೆ ಮಾಡ್ತೀನಿ, ದೇವರೇ ಬರ್ತಾ ಇದ್ದೀನಿ, ನನಗೆ ಮಾತ್ರ ದರ್ಶನ ಕೊಡಿ ಅಂತ ನಾನು ಬೇಡ್ಕೊಡ್ತೀನಿ. ಬಟ್ ಮೈ ಲಕ್ ಈಸ್ ಗ್ರೇಸ್, always any place I go I have a darshan of the Bhagavan. Even though there's hundreds of thousands of people, that is not difficult and everybody comprehends, but somehow I get darshana. ಅದು ಭಾಗ್ಯ ಸಿಗುತ್ತೆ. ಬಟ್ ನಾನು ಯಾವಾಗಲೂ ಹೋಗುವಾಗ I do no, everybody does, but I my personal experience, I'm not saying somebody is not doing it, but ಆಮೇಲೆ I also enjoy other things. ಟೂ ಡಿಫ್ರೆಂಟ್ಸ್. ಕರೆಕ್ಟ್. ನಾನು ಏನ್ ಮಾಡ್ತೀನಿ ಅಂದ್ರೆ ದೇವಸ್ಥಾನ ದೇವಸ್ಥಾನ ನನಗೆ ತುಂಬಾ ಇಷ್ಟ. ಸಮ್ ಅದರ್ ಥಿಂಗ್ಸ್ ಲೈಕ್ ಆರ್ ಎನಿ ಆಕ್ಟಿವಿಟೀಸ್ ಐ ನೆವರ್ ಲೀವ್ ದೆಮ್, ಐ ಗೋ ಫಾರ್ ಇಟ್. ಕರೆಕ್ಟ್. ಅದೇ ನಮ್ಮ ಕೇಳುಗರಿಗೂ ಮತ್ತೆ ವೀಕ್ಷಕರಿಗೆ ಹೇಳಬೇಕು, ನನಗೆ ಋಷಿಕೇಶ್ ಭಟ್ರು ಒಂದು 27-28 ವರ್ಷದಿಂದ ಗೊತ್ತಿರಬಹುದೇನೋ. ಋಷಿಕೇಶ್ ಭಟ್ರು ಏನಂದ್ರೆ ಈಸ್ ಅ 8-year-old ಚೈಲ್ಡ್ ಇನ್ ಅನ್ ಅಡಲ್ಟ್ ಬಾಡಿ. ಅವ್ರಿಗಿರೋ ಎಂತೂಸಿಯಾಸಮು, ಅವರು ಈಗ ಕೆಲವು ವರ್ಷಗಳ ಹಿಂದೆ ಹೇಳಿದ್ರು, M7 ನೋಡ್ತಾ ಇರ್ತೀನಿ ಇವ್ರು ಸೈಕಲ್ ಮಾಡೋದು, ನಡೀರಿ ಹೋಗೋಣ ಅಂದ್ರೆ 60-70 ಕಿಲೋಮೀಟರ್ ಏನೋ ಸೈಕಲ್ ಮಾಡಿದ್ರು ಭಟ್ರು. ಆಮೇಲೆ ಗೋ ಕಾರ್ಟಿಂಗ್ ಮಾಡಿದ್ದಾರೆ, ಏರೋಪ್ಲೇನ್ ಇಂದ ಜಿಗಿದಿದ್ದಾರೆ, ಸ್ಕೈ ಡೈವಿಂಗ್ ಮಾಡಿದ್ದಾರೆ, ಬಂಗಿ ಜಂಪಿಂಗ್ ಮಾಡಿದ್ದಾರೆ, you name it and he's done and rafting. I always see anything is available, anything is that is licensed, but I don't want to go unnecessary, but it is all licensed and supervised by the people which is there, I go for it. I don't care how much, I go for it. ಅದೇನಂದ್ರೆ ನಮಗೆ ಲೈಫ್ ನಲ್ಲಿ ಅದು ನಿಮಗೆ ಯಾರು ಹೇಳ್ತಾರೆ, ಇರುವಾಗ ಚೈಲ್ಡ್ ಆಗಿರ್ಬೇಕು, ಸಾಯುವಾಗ ಸಿದ್ಧ ಯೋಗಿಯಾಗಿ ಸಾಯ್ಬೇಕು ನೋಡಿ. ವೆನ್ ಯು ಲಾಸ್ಟ್ ಡೇಸ್ ಯು ಬಿ ಲೈಕ್ ಯೋಗಿ. ಓಕೆ ನೋ. ಆಮೇಲೆ ನಮ್ಮ ವೀಕ್ಷಕರಿಗೆ ಮತ್ತೆ ಕೇಳುಗರಿಗೆ, ಇವಾಗ ಅವರು ಮಾನಸ ಸರೋವರ ಕೈಲಾಸ ಯಾತ್ರೆ ಪ್ರಿಪರೇಷನ್ ಮಾಡ್ತಿದ್ದಾರೆ, ಇಲ್ಲ ಆಸ್ಪಿರೇಷನ್ ಇದೆ ಅವ್ರು ಮಾಡ್ಬೇಕು ಅಂದ್ರೆ ಏನಾದ್ರು ಒಂದು ಮೆಸೇಜ್ ಇದೆಯಾ ಅವ್ರಿಗೆ? ಏನಂದ್ರೆ ಮಾನಸ ಸರೋವರ ಕೈಲಾಸ ಯಾತ್ರಾ ಇಸ್ ನಾಟ್ ದಟ್ ಈಸಿ, ಬಟ್ ನಾಟ್ ಇಂಪಾಸಿಬಲ್. ನೀವೇನ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡಬೇಕು, ನಿಮ್ಮ ಹೆಲ್ತ್ ಕಂಡೀಷನ್ಗೆ ಏನೆಲ್ಲ ರಿಸ್ಕು ಅಲ್ಲಿದ್ರೆ ಅದು ಸ್ವಲ್ಪ ಕೇರ್ಫುಲ್ ಆಗಿದ್ದು ಹೋಗ್ಬೋದು. ಮೆಜಾರಿಟಿ ಪೀಪಲ್ ವಿತ್ ಶುಗರ್, ಕೊಲೆಸ್ಟ್ರಾಲ್ ಹೋಗ್ಬೋದು, ಬಟ್ ಯು ಹ್ಯಾವ್ ಟು ಟೇಕ್ ಇಟ್. ಡೋಂಟ್ ಗೋ ಲೈಕ್ ಸೈಟ್ ಸೀಯಿಂಗ್ ಇಟ್. Don't go like, I know nowadays everybody ticking like in social media, I went here, I went there. Don't go like that. Any deviation. You can go for trekking, you can go on sightseeing, but not temples. These temples, Badrinath adare, Kedarnath adare, Muktinath adare, Kailas adare, ಒಂದು ಲೈಫ್ ಕೊಟ್ಟೆ ಜನಗಳಲ್ಲಿ ಹೋಗಿದ್ದಾರೆ. ನಾವು ಮುಕ್ತಿನಾಥ್ ಹೋಗ್ಬೇಕಂದ್ರೆ ನೋಡಿ, ಈಗ ಇಷ್ಟು ಫೆಸಿಲಿಟಿ ಇದ್ರು ಕೂಡ ಇಷ್ಟು ಕಷ್ಟ. ಜಸ್ಟ್ ಇಮ್ಯಾಜಿನ್ ಆಗಿನ ಕಾಲದ ಏನಂದ್ರೆ ಅದು ಒಂದು ಲೈಫ್ ಅಚೀವ್ಮೆಂಟ್. 2 years ಆವಾಗ ನೀವು ಸೌತ್ ಇಂಡಿಯಾದಿಂದ ಇಲ್ಲಿ ಬೆಂಗಳೂರು, ಹೈದರಾಬಾದ್, ಇಲ್ಲಿಂದ ನೀವು ಇದು ನೇಪಾಳ ಹೋಗಿ ಏನು ಫೆಸಿಲಿಟೀಸ್ ಇಲ್ಲ, ಎಲ್ಲಿ ದಾರಿನೇ ಇಲ್ಲ, ದಾರಿ ಹೇಳೋರು ಯಾರಿಲ್ಲ. ಆ ತರ ಇರುವಾಗ ಹೋಗಿ ಆ ದರ್ಶನ ಮಾಡ್ಕೊಂಡು ಸಾಲಗ್ರಾಮ ತಂದಿದ್ದಾರೆ. ಹೌದು ನೋಡಿ, ಯಾಕೆ ಸಾಲಗ್ರಾಮ ಅಲ್ಲಿ ತಂದಿದ್ದಾರೆ? ಬಟ್ ಅವ್ರಿಗೆ ಏನಂದ್ರೆ ದರ್ಶನ, ಪ್ರಾಣ ಹೋಗ್ಲಿ ಪರವಾಗಿಲ್ಲ, ಅವರು ತ್ಯಾಗ ಮಾಡಿ ಹೋಗಿ ಅದು ಪವಿತ್ರವಾಗಿ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ನಾವು ಬಾತ್ರೂಮ್ ಹೋಗೋದು, ಇದು ಮಾಡೋದು, ಅಲ್ಲಿ ಕಚಡ ಹಾಕೋದು ಮಾಡಲೇಬಾರ್ದು.
ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡಬಾರ್ದು, ಅಲ್ಲಿ ಹೋಗಿ ನಾವು ಹಿಂಗೆ ಪೂಜೆ ಮಾಡ್ತಾ ಅಲ್ಲಿ ಮಾಡಬಾರ್ದು. ಅಲ್ಲಿ ಹೋಗಿ ದರ್ಶನ ಮಾಡಿ ಬನ್ನಿ. ಈಗ ನೋಡಿ ಕೇದಾರ್ನಾಥ್ ಯೋಗಿಗಳು, ಸನ್ಯಾಸಿಗಳು, ಯತಿಗಳು ಹೋಗ್ತಾ ಇದ್ರು, ಈಗ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಕೇದಾರ್ನಾಥ್ ಅಂದ್ರೆ ಒಂದು ಟಿಕ್ಕಿಂಗ್ ಪ್ಲೇಸ್ ಆಯ್ತು. ನೀವು ಹೇಳಿದ್ರಲ್ಲ 40 ಲಕ್ಷ ಜನ ಹೋಗಿದ್ರು. 40 ಲಕ್ಷ ಜನ ಈ ವರ್ಷ, ಫುಲ್ ಪ್ಲಾಸ್ಟಿಕ್, ಫುಲ್ ಜಾಮ್. ಅಂಡ್ ಅದರಲ್ಲಿ ಈಗ 18 ಕಿಲೋಮೀಟರ್ ಹ್ಯೂಮನ್ ಟ್ರಾಫಿಕ್ ನೋಡಿ ಏನು ಆತರ. ಬಿಕಾಸ್ ಅದರಲ್ಲಿ ಒಂದು 20% ಪೀಪಲ್ ನಾಟ್ ಗೋಯಿಂಗ್ ಫಾರ್ ದ ಫೋಕಸಿಂಗ್, ಅದು ಡಿಸ್ಟ್ರಾಯ್ ಮಾಡ್ತಾರೆ. ಬಿಕಾಸ್ ದೇ ಬಿಗಿನ್ ಟು ವಿಸಿಟ್ ಲೈಕ್ ಹಾಲಿಡೇಸ್ ಪ್ಲೇಸ್. ಆ ಥರ ಹೋಗಬಾರ್ದು. ಯಾವ ದೇವಸ್ಥಾನಕ್ಕಾದ್ರೆ ನೀವು ಮೇಲ್ಕೋಟೆ ಆದ್ರೂ ಕೂಡ ಆಗ ಹೋಗಬಾರ್ದು. ಅದು ದೇವ್ರ ತೀರ್ಥಯಾತ್ರೆ ಅಂತ ಹೋಗಿ ಅಲ್ಲಿ ನೀವೇನ್ ಮಾಡಿದ್ರೆ ಏನು ಅಲ್ಲಿ ರಿವರ್ಸ್ ನಲ್ಲಿ ಕಾವೇರಿ ಸ್ನಾನ ಮಾಡ್ತಾರೆ, ಅಲ್ಲೇ ಬಟ್ಟೆ ಸೋಪು ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಆತರ ಮಾಡಬಾರದು. ಬಟ್ ನಾವು ಇಲ್ಲಿಂದ ಹೋಗೋರು ಮಾಡಲ್ಲ. ಬಟ್ ದಟ್ ಇಸ್ ವೇ ಯು ಗೋ. ಕಾವೇರಿ ಸ್ನಾನ ಅಂದ್ರೆ ಅಲ್ಲಿ ಹೋಗ್ಬೇಕು, ಬರೀ ಜಸ್ಟ್ ಸಲ ನೋಡ್ಬೇಕು, ಬರ್ಬೇಕು. ಅಲ್ಲಿ ತಿರ್ಗಾ ಏನ್ ಮಾಡಬಾರ್ದು. ಈ ಬಟ್ಟೆ ನೀವು ವೆಟ್ ಕ್ಲಾತ್ ಇದೆ ಅದ್ ಮಾತ್ರ ಏನ್ ಮಾಡ್ಬೋದು, ಅಲ್ಲಿ ಸೋಪ್ ಹಾಕ್ಬಾರ್ದು, ತಿರ್ಗಾ ನೀವು ಬಟ್ಟೆ ತೊಳಿಬಾರ್ದು, ತಿರ್ಗಾ ನೀವು ಏನ್ ಮಾಡ್ಬಾರ್ದು. ಅವ್ರು ಹೋಗಿದೀಯಾ ಹಂಗ ಸ್ನಾನ ಮಾಡಿ ಬರ್ಬೇಕು. ಅದರಲ್ಲಿ ಇರಬಾರ್ದು. ನದಿನಲ್ಲಿ ಏನ್ ಹೇಳ್ತಾ ಇದ್ರೆ ನದಿ ಸ್ನಾನ ಶುಡ್ ನಾಟ್ ಬಿ ಇನ್ ನದಿ ಫಾರ್ ಮೋರ್ ದನ್ 5 minutes. ಆಮೇಲೆ ಸ್ನಾನ ಮಾಡಿ ನೀವು ಬಟ್ಟೆ ಕೊಟ್ಟು ಸಂಧ್ಯಾ ವಂದನ ಪೂಜೆ ಮಾಡ್ಬೋದು. ಬಟ್ ನಾಟ್ ಇನ್ ದ ನದಿ. ನದಿ ಇಸ್ ನಾಟ್ ಲೈಕ್ ಸ್ವಿಮ್ಮಿಂಗ್ ಪ್ಲೇಸ್. ಅಲ್ಲಿ ಆಟ ಆಡ್ಬಾರ್ದು. ಬಟ್ ಅದಕ್ಕೆ ನದಿ ಎಲ್ಲ ಕೆಟ್ಟೋಗಿದೆ. ನದಿ ಎಲ್ಲ ಕೆಟ್ಟೋಗಿದೆ. ಈ ಕೇದಾರ್ನಾಥ್ ನೋಡಿ, is lost that identity. Just lakhs of people going and for just to sake of social media. I had a beautiful experience Kedarnath nalli, Badrinath nalli beautiful experience. I had Tunganath, that's the highest Shiva temple. ಹೌದು, ಕರೆಕ್ಟ್. higher than ನಾಲ್ಕೊಂಡು ಹೋಗಿದ್ದೀವಿ. ನಾನು ಮುಕ್ಕಾಲಿಗೆ ಹೋಗಿದ್ದೀನಿ. ಆಮೇಲೆ ಸ್ಟೋಮ್ ಬಂತು. ನಾನು ಅನ್ಕೊಂಡಿದ್ದೀನಿ ಆಗಲ್ಲ ಅಂತ. ಬಟ್ ಸಮಯ ಆಯ್ತಾ, ದರ್ಶನ ಮಾಡಿ ಅಲ್ಲಿ ಫ್ರೀಸಿಂಗ್, ಆಮೇಲೆ ಬಂದಾಯ್ತು. ಆತರ ದೇವರೆಲ್ಲ ಒಂದು ಕೊಟ್ಟಿದ್ದಾರೆ ಅಪರ್ಚುನಿಟಿ. ಐ ಆಮ್ ಥ್ಯಾಂಕ್ಫುಲ್. ಐ ಹ್ಯಾಡ್ ಮೈ ಡಿವೈನ್ ಎಕ್ಸ್ಪೀರಿಯನ್ಸ್. ಐ ಸೆಲೆಬ್ರೇಟ್ ದೀಪಾವಳಿ ಇನ್ ಬದ್ರಿನಾಥ್. ತುಂಬಾ ಆಸೆ ಇದ್ದಿದ್ದು ಬದ್ರಿನಾಥ್ ನಲ್ಲಿ ದೀಪಾವಳಿ. ಅಲ್ಲಿ ಹೋಗಿ ಪಟಾಕಿ ಎಲ್ಲ ತಗೊಂಡು ಆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರೆದು ಬ್ಯಾನಿ ಅಂತ ಎಲ್ಲ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಕೈಲಾಸ ಇಸ್ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಲ್ಲಿ ಆ ವರ್ಕರ್ಸು ಅಲ್ಲಿ ನಮಗೆ ಕಾಪಾಡೋರು, ನಮಗೆ ಕರ್ಕೊಂಡೋಗೋರು ತುಂಬಾ ಕಷ್ಟ. ನಾವು ದುಡ್ಡು ಕೊಡ್ತೀವಿ, ಅವ್ರಿಗೆ ಖರ್ಚು ತುಂಬಾ ಇದೆ. ಅವ್ರಿಗೆ ಲೈಸೆನ್ಸ್ ಬೇಕು, ಸೇಫ್ಟಿ ಬೇಕು, ಈ ಟ್ರಾನ್ಸ್ಪೋರ್ಟೇಷನ್, ಆಮೇಲೆ ತುಂಬಾ ಖರ್ಚಿದೆ ಅವ್ರಿಗೆ ಮಾಡ್ತಾರೆ. ಕೈಲಾಸ ಬಿಸ್ ಹೋಗ್ಬೋದು, ಬಟ್ ಡೋಂಟ್ ಟೇಕ್ ಇಟ್ ಆಸ್ ಗ್ರಾಂಟೆಡ್. ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಯು ನಾಟ್ ಏಬಲ್ ಟು ಡೂ ಪ್ರದಕ್ಷಿಣ. ಆಮೇಲೆ ನಾವು ಕಂಪೇರ್ ಮಾಡಬಾರ್ದು. ನಮ್ಮ ಗ್ರೂಪ್ ನಲ್ಲಿ 10 ಜನ ಹೋಗಿದ್ದೀವಿ, 2 ಜನಕ್ಕೆ ಮಾಡಕ್ ಆಗ್ಲಿಲ್ಲ. ಡೋಂಟ್ ಕಮ್ ಅಂತ ನಾನೆಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿದೆ ಅವ್ರ ಹತ್ರ ಹೇಳ್ಬಾರ್ದು. ಅವ್ರಿಗೆ ಬೇಜಾರಾಗುತ್ತೆ. ಆಮೇಲೆ ಡೋಂಟ್ ಟೇಕ್ ಇಟ್ ಆಸ್ ಅ ಕಾಂಪಿಟೇಷನ್, ಕಂಪ್ಯಾರಿಸನ್. ನಿಮಗೆ ಕುದುರೆಲ್ಲ ಹೋಗಕ್ಕಾಗುತ್ತೆ, ಒಬ್ರು ನಡ್ಕೊಂಡು ಹೋಗ್ತಾರೆ, ಹೋಗ್ಲಿ. ಆಮೇಲೆ ನಿಮಗೆ 1 ದಿನ ಆಯ್ತು, ಅವ್ರಿಗೆ 2 ದಿನ ಆಯ್ತು, ಹೋಗ್ಲಿ, ಆಗಲಿ. ಅಲ್ಲಿ ನೀವೇನು ಮಾತಾಡಬಾರ್ದು. ಅಲ್ಲಿ ನೀವು ಆ ಸ್ಥಳದಲ್ಲಿ ಕಂಪ್ಲೇಂಟ್ ಮಾಡಬಾರ್ದು. ಅದು ಏನು ಮಾಡಕ್ ಆಗಲ್ಲ, ಅದು ಕಂಪ್ಲೇಂಟ್ ಮಾಡಬಾರ್ದು. ಆಮೇಲೆ ತುಂಬಾ ನಾವು ನಮ್ಮ ಪರ್ಸನಲ್ ಬಗ್ಗೆ ಅಲ್ಲಿ ಮಾತಾಡಬಾರ್ದು. ಏನಾದ್ರೆ ನಮ್ಮ ಪರ್ಸನಲ್ ಅಲ್ಲಿ ಮಾತಾಡಬಾರ್ದು. ಅಲ್ಲಿ ನೀವು ಮಾತಾಡೋದು ಬರೀ ದೇವರೇ ಏನಂದ್ ಮಾಡಿ, ಇಲ್ಲ ಸಿಂಪಲ್ ಲೈಟ್, ಯೂಸ್ ದ ಲೈಟ್ ಥಿಂಗ್ಸ್. ಆಮೇಲೆ ನಿಮ್ಗೆ ಸ್ವಲ್ಪ ಪ್ಲಾನ್ ಮಾಡಿ. ಇಲ್ಲಿ ನೀವು ಇಲ್ಲಿ ವಾಕಿಂಗ್ ಮಾಡಿ ನೀವು ಇಲ್ಲಿ ಬೆಟ್ಟದೆಲ್ಲ ಏನು ಪ್ರಯೋಜನ ಇಲ್ಲ. ಬೆಸ್ಟ್ ಈಸ್ ಪ್ರಾಣಾಯಾಮ ಮಾಡ್ಬೋದು. ಆಮೇಲೆ ನೀವು ಸ್ವಲ್ಪ ಜನರಲ್ ಫಿಟ್ನೆಸ್ ಇರಬೇಕು. ಅದು ಹೆಂಗಂದ್ರೆ ನಾನು ಸಿಂಪಲ್ ಆಗಿ ಹೇಳಿದ್ದು. ಕೆಲವರು ನಾವು ಸಜೆಸ್ಟ್ ಮಾಡಿದ್ದೀನಿ. ನಾನು ಈಗ ನನಗೆ ಫೋನ್ ಮಾಡಿದ್ರು, ನಿಮ್ಮ ಎಕ್ಸ್ಪೀರಿಯನ್ಸ್. ನಾನು ಹೇಳ್ತೀಪ ನೀವು ಕುದುರೆ ಡೆಫಿನೆಟ್ ಆಗಿ ತಗೊಳ್ಳಿ ಅಂದ್ರೆ, ನನಗೆ ಕುದುರೆನ ಬೇಡ, ನನಗೆ ತುಂಬಾ ನಾನು ಎಲ್ಲ ಫಿಟ್ ಆಗಿದ್ದೀನಿ, ನಾನು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೂ ತಗೊಳ್ಳಿ ಅಂದ್ರೆ ನಿಜವಾಗಿ ತಗೊಳ್ಬೇಕಾ ಅಲ್ಲಿ ಹೇಳಿದ್ರು. ನನಗೆ ಒಂದು ಕಂಪ್ಯಾರಿಸನ್, ಸುಮ್ಮನೆ ಒಂದು ಸ್ಯಾಂಪಲ್ ಹೇಳಿದ್ದೀನಿ. ಹೆಂಗಂದ್ರೆ ನಾನು ಬ್ಯಾಕ್ ಯಾರ್ಡ್ ನಲ್ಲಿ ಕ್ರಿಕೆಟ್
ಆಟ ಆಡ್ತಾ ಇದ್ದೀನಿ. ಯಾರೋ ನನ್ನ ತರ ಒಬ್ರು ಬೋಲ್ ಹಾಕಿದ್ದಾರೆ, ಬಾಲ್, ನಾನು 6 4 ಎಲ್ಲ ನಾನು ಮಾಡಿದ್ದು. ನಾನು ಹೋಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಬೂಮ್ರಾ ಬಂದು ಒಂದು ಬಾಲ್ ಹಾಕಿದ್ರೆ ಹೆಂಗೆ ಆಯ್ತು. ಒಂದು ಸಿಂಗಿಲ್ ಫ್ಲಾಟ್. ಇಸ್ ಟೋಟಲಿ ಡಿಫ್ರೆಂಟ್ ಎನರ್ಜಿ ಬೇಕು, ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಎಲ್ಲರಿಗೂ ಇದೆ, ಬಟ್ ದೇವರ ಮೇಲೆ ನೀವು ಧ್ಯಾನ ಮಾಡಿ. ದೇವರ ಅನುಗ್ರಹ ಇಲ್ಲ, ದೇಹನೇ ಬಂದಿಲ್ಲ ನೋಡಿ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಪ್ಯೂರ್ ಡಿವೋಷನ್, ಪ್ಯೂರ್ ಫೋಕಸಿಂಗ್, ಬಟ್ ಸೇಮ್ ಟೈಮ್ ಡಾಕ್ಟರ್ ಅಡ್ವೈಸ್, ಮೆಡಿಕೇಶನ್. ಅಲ್ಲಿ ನಿಮ್ಮ ಟೂರ್ ಆಪರೇಟರ್ ಅಡ್ವೈಸ್ ಖಂಡಿತವಾಗಿ ನೀವು ಡೋಂಟ್ ಬ್ಲೇಮ್ ದೇ, ಇಟ್ ಈಸ್ ನಾಟ್ ನಾರ್ಮಲ್. ಮೆಡಿಕಲ್ ಖಂಡಿತವಾಗಿ ನೀವು ಕೇರ್ಫುಲ್ ಆಗಿರ್ಬೇಕು. ಡಾಕ್ಟರ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ನೀವು ಕಂಡೀಷನ್ಸ್ ಅವ್ರಿಗೆ ಏನೇ ಹೇಳ್ತಾರೆ ಅದು ಮಾತಾಡಬೇಕು. ಆಮೇಲೆ ನಿಮ್ಮ ಶಕ್ತಿ ನಿಮಗೆ ಆಗಲ್ಲ ಅಂದ್ರೆ ಬೇಡ, ಬಿಟ್ಬಿಡಿ. ಎಲ್ಲಿ ನಿಮಗೆ ರೆಸ್ಟ್ ತಗೊಳ್ಳಿ. ಆಮೇಲೆ ಇನ್ನ ನಮಸ್ಕಾರ ಮಾಡಿ. ಅಲ್ಲಿ ಹೋಗಿ ನಾವು ಕಾಲು ಹಿಡಿದ್ರೆ ಸಾಕು. ಪುಣ್ಯ ಅಲ್ಲಿ ಪುಣ್ಯ ಕಾಲು ಹೋಗ್ಬಾರ್ದು, ದರ್ಶನಕ್ಕೆ ಹೋಗ್ಬೇಕು. ದೇವ್ರು ಏನು ಕೊಟ್ಟಿದ್ರು ಓಕೆ ಅಂತ ಹೋಗ್ಬೇಕು. ಆಮೇಲೆ ಪುಣ್ಯ ಮಾಡ್ಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲೇ ಮಾಡ್ಬೋದು, ಅಲ್ಲಿ ಹೋಗೋಕೇನಿಲ್ಲ. ಅದು ದಿವ್ಯ ಧಾಮ, ಫುಲ್ ಮೌಂಟೇನ್ ರೇಂಜ್ ದಿವ್ಯ ಧಾಮ. ಒಂದೇ ಟೆಂಪಲ್, ಎಲ್ಲಾ ದೇವತಾ ಸ್ವರೂಪ ಅಲ್ಲಿದೆ. ಎಲ್ಲರೂ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ, ನಾಟ್ ಸ್ಯಾಂಪಲ್. ದೇ ಆರ್ ಆಕ್ಟಿವ್ ಇನ್ ದಟ್ ಪ್ಲೇಸ್. ದೇ ಆರ್ ಡೆಫಿನೆಟ್ಲಿ ಆಕ್ಟಿವ್ ಇನ್ ದಟ್ ಪ್ಲೇಸ್ ಅಂತ ನಂಬಿಕೆ. ನೀವು ಹೋಗಿ ಭಕ್ತಿಯಿಂದ ಹೋಗಿ ನೀವು ಕೇರು ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು. ಏನು ಅಷ್ಟೇನು ಡಿಫಿಕಲ್ಟ್ ಇಲ್ಲ, ಬಟ್ ಈಸಿನೂ ಇಲ್ಲ. ಅದು ಬಟ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಇಫ್ ಯು ನಾಟ್ ಏಬಲ್ ಟು ಪರಿಕ್ರಮ. ಓನ್ಲಿ 30% ಸಕ್ಸಸ್ ಇರ್ತಾರೆ. 100 ಜನ 30 ಜನ. ನನ್ನ ದೊಡ್ಡ ಮಕ್ಕಳ ಮಗಳು ಚಾಲೆಂಜ್ ಫೇಸ್ ಮಾಡಿ ಅಂತ, ಶಿ ಎಂಜಾಯ್ಡ್ ಇಟ್. ಶಿ ಡಿಡ್ ನಾಟ್ ಕಂಪ್ಲೇಂಟ್, ಸಿಂಗಲ್ ಕಂಪ್ಲೇಂಟ್. ಊಟದ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ಅಕಾಮಿಡೇಷನ್ ಮಾತ್ರ ಕಂಪ್ಲೇಂಟ್ ಮಾಡಿಲ್ಲ, ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಶಿ ರಿಯಲಿ ಎಂಜಾಯ್ಡ್ ಇಟ್. ಐ ವಾಸ್ ಸರ್ಪ್ರೈಸ್. ನನಕ್ಕಿಂತ ಶಿ ವಾಸ್ ಇನ್ ವೆರಿ ಫೋಕಸಿಂಗ್. ಅವರು ಅದು ದೇವರುಗಳ ಅನುಗ್ರಹ ಇದೆ, ನಮ್ಮ ತುಂಬಾ ಜನ ಅನುಗ್ರಹ ಇದೆ. ಆಮೇಲೆ ಕೊನೆಯದಾಗಿ ನಿಮಗೆ ಯಾವ್ದಾದ್ರು ಇಷ್ಟವಾದ ಕನ್ನಡ ಹಾಡು? ನನಗೇನಂದ್ರೆ ಕನ್ನಡ ಸಿನಿಮಾ ನಾನು ಅಷ್ಟು ನೋಡಿದ್ದೆ, ಬಟ್ ಆದ್ರೂ ನನಗೆ ರಾಜ್ಕುಮಾರ್ ಆಲ್ವೇಸ್ ಈಸ್ ದ ಫೇವರೇಟ್ ಟು ಕರ್ನಾಟಕ ಪೀಪಲ್. ಐ ಕಾನ್ ನಾನು ಒಂದೇ ನಾಳೆ ನಮ್ಮ ಮಕ್ಕಳ ನಾವು ಆಲ್ವೇಸ್ ನಾನು ಆವಾಗ ಚಿಕ್ಕ ಹುಡುಗ ಆವಾಗ ಆ ಪದ ರಚನೆ ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಅ ವೆರಿ ಸೋಷಿಯಲ್ ಅಂಡ್ ಕನೆಕ್ಟಿಂಗ್ ವಿತ್ ಸೋಷಿಯಲ್. ಅದು ನನಗೆ ತುಂಬಾ ಇಷ್ಟ. ನೀವು ಋಷಿಕೇಶ್ ಭಟ್ರೆ, ನೀವು ಸಮಯ ತಗೊಂಡು, ಯಾಕಂದ್ರೆ ನೀವು ತುಂಬಾನೇ ಬ್ಯುಸಿ ನನಗೆ ಗೊತ್ತು, ಬಟ್ ನೀವು ಸಮಯ ತಗೊಂಡು ನಮ್ಮ ಜೊತೆ ಸಿಡ್ನಿ ಕನ್ನಡ ವಾಣಿ ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ ಬಹಳ ಎಲ್ಲರಿಗೂ ಧನ್ಯವಾದ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು ಮೀ ಟು ಆಸ್ಕಿಂಗ್. ಆಮೇಲೆ ನಮಗೆ ಎಲ್ಲರೂ ಕನ್ನಡ ಕಮ್ಯುನಿಟಿನಲ್ಲಿ ತುಂಬಾ ಜನರು ನಮ್ಮೆಲ್ಲ ಒಟ್ಟಿಗೆ ನಾವು ಇಳಿಸಿದ್ದೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೆ ನಮಸ್ಕಾರ. ಅಂಡ್ ಥ್ಯಾಂಕ್ ಯು ಫಾರ್ ದಟ್ ಥೀಮ್ ಟು ಥಿಂಕ್. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು. ಸರ್ವೇ ಜನಃ ಸುಖಿನೋ ಭವಂತು. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಋಷಿಕೇಶ್ ಭಟ್ರಿಗೆ ಧನ್ಯವಾದಗಳು. ಹಾಗೂ ಮುಂದಿನ ವಾರ ಇನ್ನೊಂದು ವಿಶೇಷ ಸಂದರ್ಶನ ಮತ್ತು ಚರ್ಚೆ ಥರ ಒಂದು ಕಾನ್ವರ್ಸೇಷನ್ ಇದೆ. ಸಿಡ್ನಿಲಿ ಶ್ರೀ ಪ್ರಕಾಶ್ ಬೆಲ್ವಾಡಿ ಅವರಿದ್ದಾರೆ. ಅವರು ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ.
ಮಗನಿ ಯಾರಿಲ್ಲ.